ಒಬ್ಬಕ್ಕೆ ಅವ್ವ ಆಗ್ಯಾಳ ಹೌದು ಇಲ್ಲಿ ತಂದ ನಿಲ್ಲಿಸ್ಯಾಳ ಯಾಕಂದ್ರೆ ನನಗೆ ಹೇಳ್ತಾಳ ಮಾಸ್ತರ್ ಏನಂತ ಹೇಳ್ತಾರ ಆಕೆ ಹೇಳೋದೆಲ್ಲ ಪುರಾಣ ಕಂಡೀಷನ್ ಆಯ್ತತ್ತ ನಾವು ಹೇಳೋದೆಲ್ಲ ಒಟ್ಟ ಎದರಾಗೋ ಇಲ್ಲತ್ತ ಯಾಕಂದ್ರೆ ಪುರಾಣ ಓದಿದಕ್ಕೆ ವಿದ್ಯಾ ಒಬ್ಬಕ್ಕೆ ಕಾಣ್ತಾಳ ಜಗದಾಗ ಉಳಿಕೆದವ್ರು ಯಾರು ಪುರಾಣ ಓದಿಲ್ಲನು ಯಾಕಂದ್ರ ಮನುಷ್ಯಾಗ ನಾ ಅನ್ನುವಂಥದ್ದು ಅಹಂಕಾರ ಬರಬಾರ್ದು ವಿದ್ಯಾ ನಾ ಅಂತಂದ್ರ ನಾ ಸಾಗೋದು ಬರ್ತತಿ ನೀ ಅಂತಂದ್ರ ನಾಲ್ಕು ದಿನ ಮುಂದೆ ಹೋಗತಿ ನಾ ಅಂದಂದ್ರ ಒಂದು ಕ್ಷಣ ಸುದ್ದಿ ಕುಡಿ ಹಂಗಿಲ್ಲ ಅದು ಮತ್ತೆ ಯಾಕಂದ್ರ ನೀ ಅಂದ ಗಂಡನ ಪಾದ ಹಿಡ್ಕೊಂಡ ಗಂಡನ ಸೇವಾ ಮಾಡ್ಕೊಂಡ ನೀನು ಹಾದೆ ಅಂದ್ರ ಮುಂದೆ ಮುಕ್ತಿ ಹೊಕ್ಕಿ ವಿದ್ಯಾ ಇರ್ಲಕ್ಕ ಇವ್ ಯಾವ ಗಂಡ ಅಂತೇಳಿ ಹಾದೆ ಅಂದ್ರೆ ನಿನಗ ಮುಕ್ತಿ ಸುದಿಕ್ ಆಗಂಗಿಲ್ಲ ತಾಗಡೆ ಪದ್ಯದಾಗು ಹೇಳೀನಿ ಈಗಾದ್ರೂ ಹೇಳಾಕತ್ತೇನೆ ತಿಳ್ಕೊ ಬಹಳ ಚಂದ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಏನು ಒಂದು ಹೇಳ್ತಾಳೋ ಎರಡು ಹೇಳ್ತಾಳೋ ಗಂಡನ ಸುಖ ಗರ್ತ್ಯಾರಿಗೆ ನೀವಾಳ ಎಂತವರಿಗೆ ಯಾರು ತಿಳಿಯೋಲಿಲ್ಲ ಏ ವಾಯು ಪುತ್ರ ಬಲ ಭೀಮ ಮಾರುತಿಗೆ ಬರಬೇಕಾಗಿಲ್ಲ ಏ ವಾಯು ಪುತ್ರ ಬಲ ಭೀಮ ಮಾರುತಿಗೆ ಬರಬೇಕಾಗಿಲ್ಲ ಕತ್ತಿಗೆ ನಿಂದೆ ಹಾಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ ಕಂತಿಗೆ ಭಾಷೆಂಗ ಕಟ್ಟಿಗಳ ಗಣಾಗಿದಳ ಗಾಂಧಾರಿ ಸೋಲಲ್ಲ ಹೊಂತಿಗೆ ಭಾಷೆಂಗ ಕಟ್ಟಿಲ ಗಣಾಗಿದಳ ಗಾಂಧಾರಿ ಸೋಲಲ್ಲ ಅಹಿಲ ಕಲ್ಲಾಗಿ ಬಿದ್ದಾಳಲ್ಲ ಹಾದ್ರ ಮಾಡಿ ಮದುವೆ ಗಂಡನ ಮ್ಯಾಗ ಎಂತ ಹೆಣ ಮಕ್ಕಳ ಮನ್ಯಾಗ ಎದ್ದಾರ ಮನೆಯಂಗ ಕೊಂಡಿ ಮ್ಯಾಗ ಎಂತ ಹೆಣ ಮಕ್ಕಳ ಮನ್ಯಾಗ ಎದ್ದಾರ ಮನೆಯಂಗ ಕೊಂಡಿ ಮ್ಯಾಗ ಮಂದಿ ಗಂಡರಿದ್ದಾರಲ್ಲ ದ್ರೌಪದಿಗೆ ಕೇಳರೆ ಸುಳ್ಳಲ್ಲ ಏ ಆರನೇದವನ ಮ್ಯಾಲ ಮನಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ ಮತ್ತೊಮ್ಮೆ ಕೇಳ ಎಂತ ಹೆಣ್ಣಿನ ಕೋಲ ಮನಸ ಮಾಡಿ ರಾಮನ ಮ್ಯಾಗ ಏನ್ ಮಾಡ್ಯಾರ ಗಂಡನ ತಲೆ ಹೊಡಿಸ್ಯಾಳು ಅಲ್ಲ ಏ ಚಂದ್ರಶಾನ ಎಂದಿಗೆ ತಿರುಗತಾಳ ಕೃಷ್ಣನ ಹೆಂಬಾಲ ಜವಾಬ ತಗೊಂಡ್ ತುರ್ತ ತಾತಗಾಲ ಮಾಲಿಕಪುರದಾಗ ಬಿಡ್ತಾರ ನಾಡ ಮ್ಯಾಲ ಏ ಮಲಿಕ ಸಾಹೇಬನ ಸಖಿ ಕೇಳಿ ಹಾಡು ಹುಡುಗಿ ಪಡ್ಕೊಂಡು ಗಾಲ ಗಾಲ ಮಲಿಕ ಸಾಹೇಬನ ಸಖಿ ಕೇಳಿ ಹಾಡು ಹುಡುಗಿ ಪಡ್ಕೊಂಡು ಗಾಲ ಎಲ್ಲಿಗೆ ಬಂದೈತಿ ಮಾಸ್ತರ್ ಮಶಿಬನಾಳ ಹುಡುಗಿ ಗಾಡಿ ಏ ನಾನು ಭಾಳ ಶಾನೆ ಅದ ಅಂತ ತಿಳ್ಕೊಂಡಿನ ಕರೆ ಮಶಿಬನಾಳ ನಾಟ ವಿದ್ಯಾನಾಟ ಹುಚ್ಚಿ ಜಗದಾಗ ಎಲ್ಲಿಯೂ ನೋಡಲಿಲ್ಲ
ಯಾಕಂದ್ರ ತಾನ ಹೇಳ್ತಾಳ ನಾವು ಒಂದು ಕೇಳೋದು ಬೇರೆ ಆಗತೈತಿ ನೀವೊಂದು ಕೇಳೋದು ಬೇರೆ ಆಗತೈತಿ ಅಂತ ಹೇಳ್ತಾಳು. ಆದ್ರ ನಾ ಕೇಳಿದಂತ ಪ್ರಶ್ನೆ ಅಲ್ಲ, ಅಲ್ಲೇ ಬಿಟ್ಟಾಳ ಮಾಸ್ತರ್. ಬರೇ ನಾ ಅಂತ ನಡೆದಾಳು. ವಿದ್ಯಾ ಜಗದಾಗ ಏನ್ ಹೇಳ್ತಾಳ ಮಾಸ್ತರ? ಯಾರು ನಿಮ್ಮವ್ರು ಯಾರು ಮೆಟ್ಟಿಗೆ ಹಚ್ಚಿಲ್ಲ, ನಾ ಬೇಕಾರೆ ಮೆಟ್ಟಿಗೆ ಹಚ್ಚಿ ನೋಡು ಅಂತ ಹೇಳ್ತಾಳ ಆಕಿ ವಿದ್ಯಾ. ಆದ್ರ ನಿನ್ನ ಕೈಲೇ ಎಂದು ನೀಗಿಲ್ಲ ಮಶೀಬ್ನಾಳ ವಿದ್ಯಾ. ಮೆಟ್ಟಿಗೆ ಹಚ್ಚೋದಾಗದ ನಿಂದಲ್ಲ, ಮೆಟ್ಟಿಗೆ ಹಚ್ಚೋದಾಗದ ನಂದೈತಿ. ಯಾಕಂದ್ರ ಬಾಳ ಮಂದಿನ ಮೆಟ್ಟಿಗೆ ಹಚ್ಚಣ್ಯ, ಯಾರ್ಯಾರ ಮೆಟ್ಟಿಗೆ ಹಚ್ಚನಿ ಹೇಳ್ತಾನೆ ಕೇಳು. ನಿನ್ನಂತೂ ಮೊದಲ ಮೆಟ್ಟಿಗೆ ಹಚ್ಚೀನಿ, ಅದ್ ನಿಮ್ಮವ್ವಾಗ ಅನಿಸೋದಕ್ಕೆ ಮೆಟ್ಟಿಗೆ ಹಚ್ಚೀನಿ. ಯಾರ್ಯಾರನ? ಯಾಕಂದ್ರ ಅಹಿಲಾ ಅನ್ನಕ್ಕೆ ಒಬ್ಬಾಕಿ ಕಲ್ಲಾಗಿ ಬಿದ್ದಿಳ. ಆಕಿನ ಮೆಟ್ಟಿಗೆ ಹಚ್ಚಬೇಕಾದ್ರೆ ಯಾರು ಮೆಟ್ಟಿಗೆ ಹಚ್ಚಾರು? ಅಲ್ಲೂ ನಿಮ್ಮ ಅವ್ವಗಳು ಯಾರು ಹೋಗಿಲ್ಲ. ಅಹಿಲಾ ಆಕಿ ಕಲ್ಲಾಗಿ ಬಿದ್ದಕ್ಕಿನ ಆಕಿನ ಎಬ್ಸಬೇಕಾದ್ರೆ ಯಾರದಿಂದ ಎದ್ದಾಳು? ಅಲ್ಲಿ ಮತ್ತ ಗಂಡಗೊಬ್ರು ಅನ್ನುವಂತ ನಮ್ಮ ರಾಮದೇವರು ಬೇಕಾಗ್ಯಾನ ಮತ್ತ ಅಲ್ಲಿ ಎಬ್ಸಾಕ. ಅಲ್ಲಿ ನನ್ನ ರಾಮದೇವರು ಲಕ್ಷ್ಮಣ ರಾಮ ವಿಶ್ವಾಮಿತ್ರ ಗುರುಗಳ ಬರ್ತಿದ್ರು. ವಿಶ್ವಾಮಿತ್ರ ಗುರುಗಳು ಲಕ್ಷ್ಮಣಗ ಮತ್ತ ರಾಮಗ ಹೇಳ್ತಾರ, ಇಲ್ಲಿ ಹಿಲಾನಕ್ಕೊಬ್ಬಕ್ಕೆ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಾಳು ತಮ್ಮ ಗೋಡ್ರಿ ಅಂತ ಹೇಳ್ಕೊತ ಬರ್ತಿದ್ದ. ಆ ಹೇಳ್ಕೊ ಬರು ತಡಾಕಿಲ್ದ ಏನಾತು, ಆ ರಾಮದೇವರ ಪಾದ ಯಾವಾಗ ಈ ಮಶೀಬ್ನ ಅಹಿಲಾನ ನೆತ್ತಿ ಮೇಲೆ ಬಿತ್ತು ನೋಡು. ಅವಾಗ ಏನಾತು, ಆ ಅಹಿಲಾ ಸುದಿಕ್ಕಿ ಪಾತಾಳದಿಂದ ಎದ್ದಾಳ ಮತ್ತ ಮ್ಯಾಲ. ಯಾವಾಗ ನಮ್ಮ ರಾಮದೇವರ ನೆತ್ತಿ ಮೇಲೆ ಯಾವಾಗ ಪಾದ ಬಿತ್ತು ನೋಡು ಅಹಿಲಾನ ನೆತ್ತಿ ಮೇಲೆ, ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವರಿಗೆ. ಯಾಕಂದ್ರೆ ನನ್ನ ಎಬ್ಸುದು ಯಾರಿಗೂ ಆಗಿರೋಕ್ಕಿಲ್ಲಪ್ಪ, ನೀನ ಎಬ್ಸಿದೆ, ಬಹಳ ಧನ್ಯವಾದಗಳು ಅಂತ ಹೇಳಳು. ಆಕೆನ ಮೆಟ್ಟಿಗೆ ಹಚ್ಚಬೇಕಾದ್ರೆ ನನ್ನ ಗಂಡಗೊಬ್ಬರು ಮೆಟ್ಟಿಗೆ ಹೆಚ್ಚಾನ. ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತ ರಾಮಾಯಣದಾಗ ಒಂದು ಮಾತ ಏನಾಗಿತ್ತಂದ್ರ ಅಗಸ್ವಪ್ಪ ನಾವ ಓಡಿಸ್ತದ ಎಲ್ಲಿ ಹೊಳ್ಯಾಗ ಇಚ್ಚಗಡಿದ ಅಚಕ ಅಚಗಿರುತ್ತಂದ ಇಚ್ಚಕ ಮಂದಿನ ಇಳಿಸ್ತದತ್ತ. ಒಂದಾನೊಂದು ಟೈಮ್ದಾಗ ನಾವ ಹತ್ತಬೇಕಂತ ತಿಳ್ಕೊಂಡು ಹೊಳೆ ದಾಟಿ ನಾವ ಹೋಗ್ಬೇಕಾಗಿತ್ತು. ಹೊಳೆ ಆಚ ಕಡೆ ರಾಮದೇವರು ಹೋಗ್ಬೇಕಾಗಿತ್ತು. ಅವಾಗ ನಾವದಾಗ ಕಾಲಿಡಕ್ ಹೋದತ್ತ ಮಾಸ್ತರ್. ಎದ್ರಾಗ ಅಂದ್ರ ಹಡಗದಾಗ ಕಾಲಿಡಕ್ ಹೋದಾಗ ಅಗಸಂದತ್ತ, ಯಪ್ಪ ನೀ ಕಾಲು ಒಟ್ಟ ಹಿಡಿಬೇಡ, ಮೊದಲು ನಾನು ಹಂಗಯ್ಯ ಕಾಲಿಡಂದತ್ತ. ಯಾಕೋ ಅಂತ ಕೇಳಿದತ್ತವ, ಏನಿಲ್ಲ ಪರಮಾತ್ಮ ಕಲ್ಲಾಗಿ ಬಿದ್ದದು ಒಂದು ಹೆಣ್ಣು, ನಿನ್ನ ಪಾದ ಹತ್ತಿ ಹೆಣ್ಣಾಗೈತಿ. ಕಲ್ಲಿದ್ದದು ಹೋಗಿ ನಿನ್ನ ಪಾದ ಹತ್ತಂತಲೇ ಹೆಣ್ಣಾಗೈತಿ. ಅಕಸ್ಮಾತ್ ನನ್ನ ನಾವಿನಾಗ ನೀ ಕಾಲಿಟ್ಟಂದ್ರೆ ಈ ನಾವು ಹೆಣ್ಣಾತಂದ್ರ ನಾ ಹೆಂಗ ಬಾಳು ಮಾಸ್ತರ ಒಂದು. ಯಾಕಂದ್ರೆ ಅಂತ ನಾವಿನಾಗ ಏರ್ಸ್ಕೋಬೇಕಾದ್ರ ನಾವ ಓಡಿಸೋದಕ್ಕೆ ಅಟ್ಟ ಅಂಜಾನು. ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿದವ ನನ್ನ ಪರಮಾತ್ಮ ಅದಾನ. ಇದು ಅಲ್ಲ ಯಾರ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚಿನಿ. ಏ ಮಶೀಬ್ನಾಳ ವಿದ್ಯಾ ಒಂದು ಮಾತು ಹೇಳ್ತಾಳ ನನಗ, ಏಕಮಾರು ತುಕಡ ಮಾಡ್ತಾಳತ್ತ ನೋಡು. ನೀ ಬರೀ ಮಾತಿನಾಗ ಹೇಳ್ತಿ ವಿದ್ಯಾ, ಏಕಮಾರು ತುಕಡ ಅಂತೇಳಿ ನೀ ಮಾತಿನಾಗ ಹೇಳ್ತಿ, ಆದ್ರ ನಾ ಮಾಡಿ ತೋರಿಸ್ತಾನ. ಮತ್ತ ನೀ ಬರೀ ಮಾತಿಗಟ್ಟ ಏಕಮಾರು ತುಕಡ ಅಂತ ಹೇಳ್ತಿ, ನಾ ಇವತ್ತು ಮಾಡಿ ತೋರಿಸ್ತಾನೆ ಏಕಮಾರು ತುಕಡ ನಿಮ್ಮ ತಾಯಿನ ಮಂತ್ರ. ಹೆಂಗಂದ್ರ ನೋಡ ಪರಶುರಾಮ ಏನ್ ಮಾಡ್ಯಾನ, ಎಲ್ಲಮ್ಮನ ಕಡಿಬೇಕಾದ್ರ ಜಮದಗ್ನಿ ನಿನ್ನ ತಾಯಿನ ಕಡಿ ಮಗನ ಅಂದ. ಅವಾಗ ಪರಶುರಾಮ ಒಂದ ಏಟಿಗೆ ಕೊಡಲಿಲ್ಲ, ಎಲ್ಲಮ್ಮನ ಏನ್ ಮಾಡ್ಯಾನ, ಅಪ್ಪನ ಮಾತು ಕೇಳಿ ಚೆಂಡು ಹೊಡೆದು ಬಿಟ್ಟಾನ ಎಲ್ಲಮ್ಮಂದ. ಅವಾಗ ತುಕಡ ಮಾಡ್ಯಾನೋ ಇಲ್ಲೋ ಅಲ್ಲಿ. ಮತ್ತ ನೀ ಯಾವಾಗ ಮಾಡಿದೆ ವಿದ್ಯಾ? ಯಾಕಂದ್ರೆ ನಿನಗ ನಿಗೂ ಮಾತಲ್ಲ. ಮತ್ತಿನ್ನೊಂದು ಮಾತು ಏನ್ ಹೇಳ್ತಾಳು, ಆಕೆ ಏನಂತ ಹೇಳ್ತಾಳು, ಒಂದು ಹೆಣ್ಮಗಳ ನಿನ್ನ ಗಂಡ ಮಗ ಇಲ್ಲದ ಬಸರ ಅಯ್ಯಾಳು, ಆಕೆ ಹೆಸರು ಅಕ್ಕನಾಗಮ್ಮ ಅಂತ ಹೇಳ್ತಾಳೆ. ನೋಡು ಗಂಡ ಮಕ್ಕಳು ಇಲ್ಲದ ಬಸರ ಆಗ್ಯಾಳ ನೋಡು ಮಾಸ್ತರ್ ಆಕೆ. ಎಂದಾರ ಬಸರ ಆದಾಳ ಐಕೆ ವಿದ್ಯಾ? ಏ ವಿದ್ಯಾ, ನೀ ಬಸರ ಆಗ್ಬೇಕಾದ್ರೆ ಕಣದ ಲಕ್ಷ್ಮಣ ಬೇಕು. ಆದ್ರ ನಿಮ್ಮವ್ವ ಬಸರ ಆಗ್ಯಾಳ ಹೊತ್ತು ನೀ ಹೇಳ್ತಿ ಅಕ್ಕನಾಗಮ್ಮ. ಆಕೆ ಹಂಗ ಬಸರ ಆಗ್ಯಾಳ ನಿನಗ್ ಗೊತ್ತಾಯ್ತನ? ಅಲ್ಲಿ ಉಂಡು ಬಿಟ್ಟಂತ ಅನ್ನದಾಗ ತಿಂದ ಹೊಟ್ಟಿಲಿ ಆಗ್ಬೇಕಾದ್ರ ಅಲ್ಲಿ ಹೋಗಿ ನಿಮ್ಮ ಅವ್ವಗಳು ಉಂಡಾರಂತ ತಿಳಿದೇನ? ಅಲ್ಲಿ ಉಣ್ಬೇಕಾದ್ರೆ ಯಾರು ಉಂಡಾರು? ಅಲ್ಲಿ 5 ಮಂದಿ ಸತ್ತ ಪುರುಷರು ಗಂಡು ಮಕ್ಕಳ ಉಂಡಾರು ವಿದ್ಯಾ. ಅಂತ ಗಂಡು ಮಕ್ಕಳು ಉಂಡು ಬಿಟ್ಟಂತ ಅನ್ನ ತಿಂದಾಳ ಈಕಿ. ಇಲ್ಲಿ ಬರಾಕೈತ ನೋಡ ಈ ಅಕ್ಕನಾಗಮ್ಮ. ಈಕಿ ತಿಂದು ಏನ್ ಮಾಡ್ಯಾಳು? ಹೊಟ್ಟಿಲಿ ಆಗ್ಯಾಳ. ಅದು ಹೆಂಗಾಗ್ಯಾಳು?
ಆ ಸತ್ತ ಪುರುಷರು ತಿಂದ ಬಿತ್ತಂತ ಅನ್ನದಗಳ ತಿಂದ ಹೊಟ್ಟಿಲೆ ಆಗ್ಯಾಳು ಕರೆ ಈಕಿಗೆ ಗೊತ್ತಿಲ್ಲ ಆಗತ್ತ ನಾ ಹೆಂಗ ಹೊಟ್ಟಿಲೆ ಆಗಿ ನಾನು ಅಂತದ ಈಕಿನ ಒಂದು ಕೋಲೆದಾಗ ಹಾಕಿರತ್ ನೋಡು ಹಾಕಿ ಏನ್ ಮಾಡ್ತಾರತ್ತ ಹಾಕಿ ಏನ್ ಮಾಡ್ತಾರತ್ತ 9 ತಿಂಗಳ 9 ದಿನ ಮುಗ್ಯಾಕ ಬಂದ್ರ ಈಗ ಹೊರಗೆ ಬರ್ಲಿಲ್ಲತ್ತ ಅವಾಗ ಮಂದೆಲ್ಲ ಕೂಡಿಕಿನ ಬಡಿಯಾಕ ಬಂದ್ರತ್ತ ಮಾಸ್ತರ್ ಅಕ್ಕ ಮಾದೇವಿ ಅಕ್ಕನಾಗಮೇ ಒಳಗೆ ಹೋದಕ್ಕೆ ಬಾಳ ದಿನ ಆತ್ದಿನ ಏನು ಒಳಗೆ ಸತ್ತಾಳು ಏನೋ ಬದುಕಾಳು ನೋಡಿಸ್ ಬಂದ್ ಮಂದೆಲ್ಲ ಓಡಿ ಬಂದ್ರತ್ತ ಅವಾಗ ಅಕ್ಕನಾಗಮನ ಹೋದರ್ತಾಳ ಒಳಗಿಂದ ಏನ ಅಕ್ಕನಾಗಮ್ಮ ಒಳಗೆ ಹೋದಕ್ಕೆ ಒಳಗ ಕೂತದಿ ಏನು ಸತ್ತದೇವ್ ಬದುಕೇದೇವ್ ಅಂತ ಕೇಳಿರತ್ತ ಅಕ್ಕನಾಗಮನ ಅವಾಗ ಓಡಿ ಬಂದ್ ಏನಂದಳತ್ತ ಏನಿಲ್ರಿ ನಾ ಒಳಗದನಿ ಬದುಕದನಿ ಆದ್ರೆ ಇನ್ನೊಂದು ತೊಡೆ ದಿನ ಬಿಟ್ಟು ನಾವು ಹೊರಗೆ ಬರ್ತೀವಿ ಅಂದಳತ್ತ ಯಾಕ ಕೈಯಾಗೊಂದು ಕುಸ್ನ ತಗೊಂಡು ಅದನ್ನ ಎಲ್ಲಾರ ಬಿಟ್ಟು ಹಾಕಿ ಜನ್ಮ ಮಾಡಾಕಿದ್ರು ಅದನ್ನ ಕೊತ್ತಿ ಹುಡಿಯೋಳಾಕಿ ಆದ್ರ ಮಂದಿ ಕೇಳಿಲ್ಲ ಏನ್ ಮಾಡ್ತಾರ ನೀ ಏನೀಗ ಸದ್ದ ಬರ್ತೀವನ್ನ ಬಾಗಲ ಹೊಡೆದು ಒಳಗೆ ಬರ್ನು ಅಂದ್ರು ಅವ್ರು ಅಂದಾಗಿ ಏನ್ ಮಾಡ್ಯಾಳು ಅಕ್ಕ ನಾಗಮ್ಮ ಸ್ವಕಾಸ ಬಾಗಲ ತೆಗೆದು ಮುಂದೆ ಬಂದು ನಿಂತಳು ಮಂದಿಗೆಲ್ಲ ಗಾಬರಿಯಾಗಿ ಬಿಡ್ತು ಮಾಸ್ತರ್ ಯಾಕಂದ್ರ ಏನು ತಗೊಂಡು ಬಂದಳಿಕೆ ಮುಂದೆ ಒಂದು ಬುಟ್ಟಿನ ತಗೊಂಡು ಬಂದಳಿಕೆ ಮಾಸ್ತರ್ ಒಂದು ಬುಟ್ಟಿ ಬಂದಿತ್ತು ಅವಾಗ ಮಂದಿ ನೋಡ್ತಾರ ಏ ಇಲ್ಲಿ ಒಳಗ ಮಗ ಯಾವ ಇದ್ದಂಕ ಅಂತಾನು ಹುಡುಕ್ಯಾಡ್ರಿ ನಾವು ಒಳಗದಾನ ನೋಡ್ನು ಅಂದ್ರು ಒಂದಾಗ ಒಳಗೆ ಹೋಗಿ ಹುಡುಕ್ಯಾಡಕ್ ಹೋದ್ರು ಯಾರೋ ಸಿಗ್ಲಿಲ್ಲ ಅವಾಗ ಅಕ್ಕನಾಗಮನ ಎಲ್ಲಾರು ಕೂಡಿ ಬಿಡ್ಯಾಕ ಬಂದ್ರು ಅವಾಗಿನ ನನ್ನ ತಾಯಿನ ಬಡಿತಾರ ಬಾ ಅಂತ ತಿಳ್ಕೊಂಡ ಹೊಟ್ಟಾಗಿದ್ದಂತ ಚನ್ನ ಬಸವನ ಹೇಳ್ತಾನ ಅಕ್ಕನಾಗಮಗ ನಮ್ಮ ತಾಯಿನ ಯಾರು ಬಿಡ್ಯಾಕ ಹೋಗ್ಬೇಡ್ರಿ ನನ್ನ ತಾಯಿ ಸಂತ ಪುರುಷರು ಉಂಡು ಬಿಟ್ಟಂತ ಅನ್ನದಗಳ ತಂದು ಹೊಟ್ಟೆ ಆಗ್ಯಾಳು ಆಕೆ ಕಡೆ ಏನು ತಪ್ಪಿಲ್ಲ ಆಕಿನ ಯಾರು ಬಡಿಬ್ಯಾಡ್ರಿ ಅಂತ ಚನ್ನ ಬಸವನ ಹೇಳ್ಯಾನ ಹೊಟ್ಟೆ ಹಾಕೋತ ಏ ವಿದ್ಯಾ ನಿನ್ನ ಮೆಟ್ಟಿಗೆ ಹಚ್ಚಿದವ್ ಯಾವ ಅದಾನ ಇಲ್ಲಿ ಚನ್ನ ಬಸವನ ಹೇಳಿದ ನೀ ಉಳ್ದಿ ಅಲ್ಲಿ ಎಲ್ಲಾರ ಚೇರ್ ಕಡ್ತ ಕೂಸು ಹೊಟ್ಟೆ ಕೂತು ಹೇಳಿಕ ಈಕಿ ಏಕಮಾರ ದೋ ತುಕಡ ಹಾಕಿರಿ ಈಕಿ ಮತ್ ಇವತ್ತು ನನಗೆ ಹೇಳ್ತಾಳು ಏ ಬಾಳ ಬಾಳ ಹೇಳಾಕತ್ತಾಳ ಮಾಸ್ತರ್ ಯಾಕಂದ್ರ ಒಂದ್ ಹೇಳ್ತಾಳು ಯಾರು ಹೇಳ್ತಾಳು ಯಾವ ಬಾಡ್ಯನ ಮಗ ಹಾಡ್ದಾನ ಅವನಿಗೆ ಹೇಳೋ ಅವ್ರ ತಾಯಿ ತಂದೆ ಹೆಸರು ಮತ್ ದೇವ್ರಿಗೆ ಬಂದಾಳ ನಿನ್ನ ಪರಮಾತ್ಮ ಯಾರನ್ನ ಹಡದಾನು ಅವ್ರನ್ನ ತಾಯಿ ತಂದೆ ಯಾರ ಅಂತ ಮಾತು ಹೇಳ್ತಾಳ ಆದ್ರೆ ಇದೀಗ ನಿನಗೆ ಹೇಳಿ ಹೋಗೇನಿ ವಿದ್ಯಾ ನನ್ನ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ತಿಳಿ ಹೋಗೇನ್ಯ ಯಾಕಂದ್ರ ನೀರಿನಾಗ ಹೋಗಿತ್ತಾನಂದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗಿತ್ತಾನಂದ್ರ ಸುಡಾವಲ್ಲ ಗಾಳಿಗೆ ಹಾರಿಸ್ತಾನಂದ್ರ ಹಾರವಲ್ಲ ಕೈಯಾಗಿಡ್ತಾನಂದ್ರ ಸಿಗಾವಲ್ಲ ಅಂತ ನನ್ನ ಪರಮಾತ್ಮ ಅದಾನು ಅವಾಗ ಬಂದು ನನ್ನ ಕೈಯಾಗಿಡದ ತೋರ್ಸತ್ ಹೇಳ್ತಾಳೆ ಎಷ್ಟು ಹುಚ್ಚಿರ್ಬೇಕು ವಿದ್ಯಾ ಯಾಕಂದ್ರ ಜೇರ ಕಡತ ನನ್ನ ಪರಮಾತ್ಮ ಕೈಯಾಗ ಸಿಗ್ತದ ಅಂದ್ರ ಈಕೆನ ವಿದ್ಯಾಲಯ ಬಿಡ್ತಾಳ ತಿಳ್ಕೊಂಡಿದ್ದ ನನ್ನ ಪರಮಾತ್ಮನ ಕೈಯಾಗಿಂದ ಸೋಮ ಗಪ್ಪ ಹಿಡ್ಕೊಂಡು ಕೊಡ್ತಾಳ ನಾನು ಬಿಟ್ಟು ಯಾಕೆ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಪರಮಾತ್ಮ ಸಿಗಬಾರ್ದಂತ ವಸ್ತು ಅದಾನು ಅದಕ್ಕೆ ಏನದಾರ ಮಾಸ್ತರ ಏಕಲ್ಲ ಹಜಾರ್ ನಾಮ ಅಂತ ಹೇಳ್ಯಾರ ಏಕಲ್ಲ ಹಜಾರ್ ನಾಮ ಅಂದ್ರೆ ಹಂಗ ಪರಮಾತ್ಮ ಅಂದ್ರೆ ಒಬ್ಬದಾನು ನಾಮ ಮಂತ್ರ ಹಲವಾರು ಅದಾವು ಅಂತ ಹೇಳ್ಯಾರ ಯಾಕಂದ್ರೆ ನನ್ನ ಪರಮಾತ್ಮ ಒಬ್ಬದಾನು ಒಬ್ಬ ಪರಮಾತ್ಮನಿಂದ ಇದೆಲ್ಲ ಆಗೈತಿ ಸೃಷ್ಟಿ ಎಲ್ಲ ಹುಟ್ಟಬೇಕಾದ್ರೆ ಅವನಿಂದ ಹುಟ್ಟೈತಿ ಮತ್ತೊಂದು ಕಡೆ ಹುಟ್ಟಾಕ ಮೇಲಿಲ್ಲ ಆತನ ಅಂತ ಏನ್ ಹೇಳ್ತಾಳೈತಿ ಏ ಬಾಳ ಚಂದ ಹೇಳ್ಯಾಳ ಮಾಸ್ತರ್ ಯಾಕಂದ್ರೆ ನೋಡು ಆ ಮುದ್ದು ಸಂಗಯ್ಯ ಲಿಂಗದ ಪೂಜೆ ಮಾಡಿ ಅನ್ನತ್ತ ಮುದ್ದು ಸಂಗಯ್ಯ ಅವ ಕೇಳಿದತ್ ಏನ್ ಕೇಳ್ತಾನಂತವ ಏ ನನಗಾದ್ರ ಬಸವಣ್ಣಪ್ಪನ ಹೋಗಿ ಕೇಳ್ತಾನಂತ ಮುದ್ದು ಸಂಗಯ್ಯ ನನಗಾದ್ರ ಒಂದ ಲಿಂಗ ಕಟ್ಟೇದಿ ಆದ್ರ ಅಲ್ಲಿ ಎರಡು ಲಿಂಗ ಯಾಕ ಕಟ್ಟೇದಿ ಅಂತೇಳಿ ಅವಾಗ ಸಂಶಯ ಬರ್ತದ ಎರಡು ಲಿಂಗ ತಗೊಂಡು ನಿನ್ನ ಮುದ್ದು ಸಂಗಯ್ಯ ಅಂತ ಪೂಜೆ ಮಾಡ್ಯಾನ ಅಂತ ಹೇಳ್ಯಾರ ಯಾಕಂದ್ರ ಮುದ್ದು ಸಂಗಯ್ಯ ಅಲ್ಲಿ ಹೋಗ್ಯಾನ ಅಂತೇಳಿ ಪೂಜೆ ಮಾಡ್ಯಾನ ಆದ್ರ ಬ್ಯಾರೆದವ್ರೆಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಪೂಜೆ ಮಾಡ್ಯಾರ ಅವಿದ್ಯಾ ಎಲ್ಲಾರು ಹೋಗ್ಯಾರ ಪೂಜೆನ ಮಾಡ್ಯಾರನ ಯಾಕೆ ಬೇರೆ ಪೂಜೆ ಮಾಡ್ಯಾನವ ಮುದ್ದು ಸಂಗಯ್ಯ ಪೂಜೆ ಮಾಡ್ಬೇಕಾದ್ರ ಎಲ್ಲಾರು ಯೌನಿ ಮೇಲೆ ಮನಸ್ಸು ಮಾಡ್ರ ಅವ ಯೌನಿ ಮೇಲೆ ಮನಸ್ಸು ಮಾಡಿದವ ದಿನನಿತ್ಯ ಪರಮಾತ್ಮನ ಸೇವೆ ಮಾಡ್ತಿದ್ದ ಲಿಂಗದ ಪೂಜೆ ಮಾಡ್ತಿದ್ದ ಅವನ ಕಣ್ಣಿಗೆ ಏನೋ ನೋಡ್ತೈತಿ ಅದೆಲ್ಲ ಬರೀ ಲಿಂಗದ ಸ್ವರೂಪ ಕಾಣ್ತತ್ತು ಅವಾಗ ಮುದ್ದು ಸಂಗಯ್ಯ ವಿಚಾರ ಮಾಡ್ತಾನ ಊರಾಗ ಹಾದು ಓನ್ಯಾಗ ಹಾದು ನಡೆದ ಟೈಮ್ದಾಗ ಏನಂತ ಮಾಸ್ತರ ಅಲ್ಲಿ ಒಬ್ಬಕ್ಕೆ ಏನಿದ್ರು ವೇಷಧಾರಿ ತೊಟ್ಕೊಂಡು ಅಲ್ಲಿ ಜನ್ಮ ಮಾಡ್ತಿದ್ಳು ಅವಾಗ ಏನಾಯ್ತು ಮುದ್ದು ಸಂಗಯ್ಯ ನೋಡ್ತಾನ ಯಾಕ ಅಲ್ಲಿ ಒಬ್ರು ಹೋಗ್ತಾರೋ ಒಬ್ರು ಬರ್ತಾರೋ ಒಬ್ರು ಹೋಗ್ತಾರೋ ಒಬ್ರು ಬರ್ತಾರೋ ಯಾಕ ಅಂದಾಗ ಅವ ಹೇಳಿದತ್ ಮುದ್ದು ಸಂಗಯ್ಯಗೊಬ್ಬ ಏ ತಮ್ಮ ಅಲ್ಲಿ ಎಲ್ಲಾರು ಲಿಂಗದ ಪೂಜೆ ಮಾಡಿ ಬರ್ತಾರೋ ಅಂದತ್ತ
ಅನಾದ್ಲೆ ಅವಾಗ ಮುದ್ದು ಸಂಘ ಏನ್ ಮಾಡ್ತಾನ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಹಂಗ ಹೋಗ್ಬೇಕು ಹೆಂಗ ಅಂತ ಕೇಳಿದ ನಾನು ಅಲ್ಲಿ ಹೋಗಿ ಬರ್ತನು ಅಂದವ್ ಮುದ್ದು ಸಂಘ ಅವಾಗ ಅಲ್ಲಿ ಹೋಗಿ ಬಂದವ್ ಹೇಳಿದ ಏ ತಮ್ಮ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಯಾಡನೆ ಹತ್ತತಿ ಅಂದತ್ತ ರೊಕ್ಕ ಬೇಕು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಾಕ ಹಂಗ ಮೇಲಿಲ್ಲ ಅಂದಾಗ ಏನ್ ಮಾಡ್ತಾನು ಅವಾಗ ಹೋಗಿ ಬಸವಣ್ಣಪ್ಪನ ಕೇಳ್ತಾನ ಏನಿಲ್ರಿ ನಾನು ಅಲ್ಲಿ ಹೋಗಿ ಬರ್ಬೇಕಾಗೈತಿ ಅಲ್ಲಿ ಎಲ್ಲಾರು ಪೂಜೆ ಮಾಡಿ ಬರ್ತಾರತ್ತ ಅಲ್ಲಿ ಲಿಂಗದ ಎಂತದೈತಿ ನೋಡಿ ಬರಾಕ ನಾನು ಹೋಗ್ಕೊಂಡ್ರಿ ಗುರುಗಳು ಅಂದತ್ತ ಯಾಕಂದ್ರೆ ಅಲ್ಲಿ ವೇಷ ಅದಾವು ಇದಕ್ಕಾಗೆ ಹೋಗ್ತಾರೆ ಎಲ್ಲಾರು ಅನ್ನೋದು ಅವ್ನಿಗೆ ಗೊತ್ತಾಗ್ಲಿ ಅವಾಗ ಅವ ಹೇಳ್ತಾನೆ ಬಸವಣ್ಣಪ್ಪ ಏ ಅಲ್ಲಿ ಹೋಗ್ಬೇಡ ಮುದ್ದು ಸಂಗಯ್ಯ ನಿನಗೆ ಗೊತ್ತಾಗಂಗಿಲ್ಲ ಅಲ್ಲಿ ಕೆಲಸ ಬೇರೆ ಆಯ್ತು ತಮ್ಮ ನಿನಗೆ ಯಾರು ಹೇಳ್ಯಾರು ಅಂದತ್ತವ ಅವಾಗ ನಾವು ಹೋಗವ ನೋಡಿ ಬರವ ಲಿಂಗ ಅಂದತ್ತವ ಅಂದಾಗ ಎರಡನೇ ಇಸ್ಕೊಂಡ್ ಏನ್ ಮಾಡಿದ ಅವಾಗ ಆಕೆ ವೇಷಧಾರಿ ಮನೆಗೆ ಹೋದಾಗ ಏನಂತ ಅಲ್ಲಿ ಹೋದಾಗ ಆಕೆ ಏನು ಮಾಡಿದಳು ಯಪ್ಪ ಪರಮ ಭಕ್ತ ಆದಂತ ಮುದ್ದು ಸಂಗಯ್ಯ ನನ್ನಿವರೆಗೆ ಬರತಾನಂದ ಬಳಕ ನನ್ನಂತ ಪವಿತ್ರವೇ ಜಗದಾಗ ಯಾರು ಇಲ್ಲ ಅಂದಳತ್ತಾಕೆ ಅವಾಗ ಸುಳ್ಳು ಏನು ಮಾಡ್ತಾಳು ಆ ಮುದ್ದು ಸಂಗಯ್ಯ ಬರುವುಟಿಗೆ ಏನ್ ಮಾಡ್ತಾಳ ಎಣ್ಣೆ ಹಚ್ಚಿ ಜಳಕ ಮಾಡಿ ನಾಲ್ಕು ಕಡೆ 4 ದೀಪ ಹಚ್ಚಿಟ್ಟ 4 ಕಡೆ 4 ದೀಪ ಹಚ್ಚಿಟ್ಟ ನಿಸ್ಸಂಗಾಗಿ ಮಣ್ಕೊಂಡು ಬಿಟ್ಟಳ ಹೂವ ಪತ್ರಿ ಮ್ಯಾಲ ಉಕ್ಕೊಂಡು ಯಾವಾಗ ಮಣ್ಕೊಂಡು ನೋಡು ಅವಾಗ ಮುದ್ದು ಸಂಘ ಏನ್ ಮಾಡ್ಯಾನು ಆಕೆದ ಬ್ಯಾರೆ ಕಡೆ ಯಾವ್ದೋ ಚಿತ್ತ ಕಾಣಲಿಲ್ಲ ಏನೇ ನಿನ್ನ ಕುಚುಗೋಳಿ ಇದ್ದು ನೋಡು ಅವ ಮ್ಯಾಲ ಕಾಣಿದ್ವು ಅವು ಹೆಂಗ ಕಾಣಿದ್ವು ಆ ಸದ್ಗುರುವಿನ ಭಕ್ತನ ಆದಂತವಾಗ ಆ ಲಿಂಗದ ಗತ್ಲೆ 2 ರೂಪ ಕಾಣಿದ್ವು ಬ್ಯಾರೆ ಕಡೆ ಮನಸ್ಸು ಮಾಡ್ಲಿಲ್ಲ ನಾವು ಬ್ಯಾರೆ ಕಡೆ ನೋಡ್ಲಿಲ್ಲ ಅವ್ ಮುದ್ದು ಸಂಗಯ್ಯ ಅವಾಗ ಏನ್ ಮಾಡ್ತಾನ ಯಪ್ಪ ಎಂತ ನಿಷ್ಠುರ ಭಕ್ತೋ ಯಪ್ಪ ನಾ ಇನ್ನತನ ಒಂದ ಲಿಂಗ ಪೂಜೆ ಮಾಡ್ತೀನಿ ಇವತ್ತು 2 ಲಿಂಗ ಪೂಜೆ ಮಾಡುವಂತ ಅದೃಷ್ಟ ಬಸವಣ್ಣ ನನಗೆ ಒಲಿಸ್ಕೊಟ್ಟಾನು ಅಂದತ್ತ ಒಂದು ಪೂಜೆ ನಾ ಮಾಡ್ತಿದ್ದಿ ಇಲ್ಲಿ 2 ಲಿಂಗ ಕಾಣ್ಯಾವ ಎಂತ ಅದೃಷ್ಟ ಯಾರಿಗೂ ಇಲ್ವ ಪರಮಾತ್ಮ ಅಂದತ್ತ ಹೋಗಿ ಲಿಂಗದ ಪೂಜೆ ಮಾಡಿ ಏನ್ ಮಾಡ್ತಾನಂತ ಉದಕಡಿ ಹಿಡಿದ ನೆವಾದಿ ಹಿಡಿದು ಏನ್ ಮಾಡ್ತಾನು ಮನೆಗೆ ಹೋಗ್ತದತ್ತ ಅವಾಗ ಬಂದಾಕೆ ಸುಳ್ಳಿ ಬಂದ ಕಾಲು ಹಿಡ್ದಳತ್ತ ಮುದ್ದು ಸಂಗಯ್ಯನ ಯಾಕೋ ಪರಮಾತ್ಮ ನೀ ಬರ್ತೀಯ ತಿಂತದಾಗ ನಾ ಮಾಡ್ರ ನನಗ ನೀ ಆಶೀರ್ವಾದ ಮಾಡಲ್ದ ಹಂಗ ಹೊಂಟದವನು ಮುದ್ದು ಸಂಗಯ್ಯ ಅಂದಳತ್ತ ಆಕೆ ಯವ್ವ ತಪ್ಪಾತ ಯವ್ವ ಜಗದಂಬಿ ಅಂದತ್ತವ ಯಾಕಂದ್ರೆ ನಿನ್ನ ಮೇಲೆ ನಾ ಮನಸ್ಸು ಮಾಡಿಲ್ಲ ಯಾಕಂದ್ರೆ ನಿನ್ನ ಲಿಂಗದ ಪೂಜೆ ಮಾಡ್ಬೇಕಂತ ನಾ ಬಂದೀನಿ ಅದರ ಸಂಬಂಧ ನೀನು ಯವ್ನಿ ಮೇಲೆ ತಾಯಿ ನಾ ಮನಸ್ಸು ಮಾಡಿಲ್ಲ ನೀ ಏನ ಪಾಪದ ಕೃತಗಳನ್ನ ಏನು ಮಾಡತ್ತದಿ ಇನ್ನ ಮೇಲತ್ತ ನೀ ಇದನ್ನ ಮಾಡಾಕ್ ಹೋಗಬೇಡ ಸದ್ಗುರುವಿನ ಭಕ್ತಿ ಮಾಡು ಅಂದ್ರ ನೀ ಮುಕ್ತಿಗೆ ಹೋಗಿ ಅಂದತ್ತ ಅಂದಿನ ಹಿಡ್ಕೊಂಡಾಕೇನು ವೇಷಧಾರಿ ಮಾಡ್ತೇವೆ ನೋಡು ಆ ಮುದ್ದು ಸಂಗಯ್ಯ ಹೋಗಿ ಏನು ಯಾವಾಗಕ್ಕೆ ಭೇಟಿ ಮಾಡಿ ಯಾವಾಗ ಲಿಂಗದ ಪೂಜೆ ಮಾಡಿ ಬಂದ್ ನೋಡು ಅಂದಿನ ಹಿಡ್ಕೊಂಡು ಏನಾತು ಆಯ್ಕೆ ಆದ್ರ ಸುದಕ್ಕೆ ಪರಮಾತ್ಮನ ಭಕ್ತಿ ಮಾಡಾಕತ್ತಳ ಯಾಕಂದ್ರೆ ಮುದ್ದು ಸಂಗಯ್ಯನ ಭಕ್ತಿನ ಅಂತದಿತ್ತ ಆದ್ರೆ ಈಗ ಬೇರೆ ಹೇಳ್ತಾಳ ಮಾಸ್ತರ್ ಇಕ್ಕಿದ ಬೇರೆ ತಗದ ಆದ್ರೆ ಇನ್ನೊಂದು ಮಾತು ಏನು ಹೇಳ್ತಾಳು ಏನು ಹೇಳು ಮಾಸ್ತರ ಪರಮಾತ್ಮನಿಂದ ಏನೂ ಆಗಿಲ್ಲ ಅಂತ ಹೇಳ್ತಾಳ ನಿನ್ನ ಪರಮಾತ್ಮ ಭಕ್ತಿ ಇರ್ಬೇಕಾದ್ರೆ ಯಾರ ಮೇಲೆ ನಾನು ಯಾರ್ಯಾರ ಮೇಲೆ ಎಷ್ಟೆಷ್ಟು ಭಕ್ತಿ ಅದಾನು ಅಂತ ಕೇಳ್ತಾಳ ಯಾಕಂದ್ರೆ ನಿನ್ನ ಪರಮಾತ್ಮ ಭಕ್ತಿ ಇರ್ಬೇಕಾದ್ರ ಯಾರ ಮೇಲೆ ಹೆಚ್ಚು ಭಕ್ತಿ ಅದಾನು ಅಂತ ಕೇಳ್ತಾಳು ನನ್ನ ಪರಮಾತ್ಮಗ 16,000 ಹೆಂಡ್ರದಾರ 16,000 ಹೆಂಡ್ರಿದ್ರು 16,000 ಹೆಂಡ್ರಿದ್ರೇನು ಅವ್ರ ಮೇಲೆ ಭಕ್ತಿ ಇದಾನು ಕೃಷ್ಣ ಪರಮಾತ್ಮ ಮತ್ತೆ ಯಾರ ಮೇಲೆ ಭಕ್ತಿ ಇದಾನು ಅಂತ ಕೇಳ್ತಾ ಸತ್ಯವಾಮಿ ರುಕ್ಮಿಣಿ ಅವರು ಇಬ್ಬರು ಅದಾರು ಅಂತ 8 ಮಂದಿ ಪಟ್ಟ ಸ್ತ್ರೀಯರದಾರ ಅಡಿಪಿ ಜುಡಿಪಿ ಅಂತೂ ಬಹಳ ಮಂದಿ ಅದಾರು ಆ 16,000 ಮೇಲೆ ಹೆಂಡ್ರ ಮೇಲೆ ಮನಸ್ಸದಾನು ಏನು ಯಾರ ಮೇಲೆ ಭಕ್ತಿ ಅದಾನು ಅಂತ ಕೇಳ್ತಾಳು ನನ್ನ ಪರಮಾತ್ಮ 16,000 ಹೆಂಡ್ರ ಮೇಲೆ ಭಕ್ತಿ ಇಲ್ಲ ವಿದ್ಯಾ ಪರಮಾತ್ಮ ಅನುತ್ರನ ಕಾಷ್ಟದಿಂದ ಭಕ್ತಿ ಇಟ್ಟು ನೀನ ಪರಮಾತ್ಮ ಯಾರು ದುಡ್ಕೋತಾರ ನೋಡ ಆ ಪರಮಾತ್ಮ ಭಕ್ತರ ಮೇಲೆ ಪ್ರೇಮದಾನ ಹೊರತಾಗಿ ಹೆಂಡ್ರ ಮೇಲೆ ಎಂದರ ಪ್ರೇಮದಾನ ತಿಳ್ಕೊಂಡದ ವಿದ್ಯಾ ಅವ ಫ್ರೆಂಡ್ರ ಮೇಲೆ ಪ್ರೇಮ ಇಲ್ಲ ಆದ್ರ ಪರಮಾತ್ಮಗ ಮಾನವರಿಗೆ ಎಷ್ಟು ಪರಕೈತಿ ಅಂತ ಕೇಳ್ತಾಳೆ ಎಷ್ಟು ಪರಕೈತಿ ಮಾನವರಿಗೆ ಪರಮಾತ್ಮಗ ಅಂತ ಕೇಳ್ತಾನು ಪರಮಾತ್ಮ ಹೆಂಗದಾನ ಒಳಗ 6 ಅಂಗುಲ ನಿನ್ನ ಶರೀರ ಒಳಗದಾನು 6 ಅಂಗುಲ ಶರೀರ ಒಳಗದಾನು 16 ಅಂಗುಲ ಹೊರಗದಾನು 16 ಅಂಗುಲ ಹೊರಗದಾನು 6 ಅಂಗುಲ ನಿನ್ನ ಶರೀರ ಒಳಗದಾನು ಮಾನವರಿಗೆ ಮತ್ತ ಪರಮಾತ್ಮಗ ಎಷ್ಟು ಪರಕೈತಿ ಅಂತ ಕೇಳ್ತಿ ಬಾಳ ಪರಕ್ಕಿಲ್ಲ ಅವಿದ್ಯಾ ಮಾನವಗ ಪರಮಾತ್ಮಗ ಬರೀ ಒಂದು ಗೇನ ಪರಕೊಳ್ಳೋದೈತಿ
ಯಾಕಂದ್ರ ಅನುತ್ರಣ ಕಾಷ್ಟದಿಂದ ಭಕ್ತಿ ಇಟ್ಟು ನೀನ್ ನೋಡಿದಂದ್ರ ಅದಕ್ಕೇನು ಪರಕ್ ಹಾಕೋತ ಹೆಂಗ ಬರ್ತೈತೆ ನೋಡು ಹೆಂಗ ಸದ್ಗುರುನಾಥ ನನಗೆ ಭೇಟಿ ಅಕ್ಕಾನು ಬಾಳ ಪರಕ್ ಉಳದಿಲ್ಲ ಬರೇ ಒಂದು ಏನು ಪರಕ್ ಉಳದೈತಿ ಆದ್ರ ಇನ್ನೊಂದು ಮಾತು ಏನ್ ಕೇಳ್ತಾರ ಅವ್ರ ಮತ್ತೇನು ಕೇಳ್ತಾರತ್ತಮ್ಮ ಅದ್ರಾಗ ಒಂದು ಮಾತು ಕೇಳ್ಯಾರ ಏನು ಕೇಳ್ಯಾರು ಹೆಣ್ಣಿಗೆ ಜೀವ ಅಂದ್ರತ್ತ ಜೀವ ಅಂದ್ರತ್ತ ಹೆಣ್ಣಿಗೆ ಜೀವಾತ್ಮ ಹೆಣ್ಣಿಗೂ ಜೀವ ಯಾಕಂದ್ರ ವಿದ್ಯಾ ನೋಡ ಇಲ್ಲೇ ಎಷ್ಟು ಶಾನೆ ಅದಾಳು ಎಷ್ಟು ಕರೆ ಹೇಳ್ತಾಳು ಎಷ್ಟು ಸುಳ್ಳು ಹೇಳ್ತಾಳು ಅನ್ನೋದು ಗೊತ್ತಾಕತಿ ಏ ವಿದ್ಯಾ ನಿನ್ನ ಪಾರ್ಟಿ ಏನು ಬೀಳ್ತೈತೋ ಹೇಳ್ತೈತೆ ಅನ್ನುವಂಥದ್ದು ವಿಚಾರ ನಿನ್ನಲ್ಲಿ ಇಲ್ಲ ನಾ ವಿದ್ಯಾ ಯಾಕಂದ್ರ ನನ್ನ ಒಳಗಿರುವಂತವನು ಜೀವಾತ್ಮನ ಅದಾನ ಅಂತ ಹೇಳ್ತಿ ಆದ್ರ ವಿದ್ಯಾನ ಒಳಗಿರುವಂತವನು ಒಬ್ಬ ಜೀವಾತ್ಮ ಅವ ಗಂಡದಾನತ್ತ ವಿದ್ಯಾನ ಒಳಗಿದ್ದವ ಗಂಡದಾನತ್ತ ನನ್ನ ಒಳಗಿದ್ದವ ಒಬ್ಬ ಗಂಡದಾನತ್ತ ಮತ್ತ ನಿನ್ನ ಒಳಗೂ ಗಂಡ ಇದ್ರ ನನ್ನ ಒಳಗ ಗಂಡ ಇದ್ರ ಅಲ್ಲಿ ಯಾರ ಹೆಣ್ಣದಾರ ತಿಳಿಯಾರನ್ನ ನನ್ನ ಒಳಗೂ ಹೆಣ್ಣದಾನು ನಿನ್ನ ಒಳಗೆ ಹೆಣ್ಣದಾನ ಅಂತೇಳಿ ಯಾರು ಅಂದಿಲ್ಲ ವಿದ್ಯಾ ಜೀವಾತ್ಮ ಅಂದ್ರ ಗಂಡ ಐತಿ ಹೆಣ್ಣಿನ ಒಳಗಿರವ ಗಂಡ ಜೀವಾತ್ಮನಾದಾನು ಹೆಣ್ಣಿನ ಗಂಡಿನ ಒಳಗಿರವ ಗಂಡ ಜೀವಾತ್ಮನಾದಾನು ಆದ್ರ ಇದ್ರ ಒಳಗ ವಿದ್ಯಾ ಏನಂತ ಕೇಳ್ತಾಳು ನನ್ನ ಒಳಗ ನಿನ್ನ ಒಳಗ ಗಂಡ ಯಾಕಿರ್ಬೇಕಾಗೈತಿ ಅಂತ ಕೇಳ್ತಾಳು ಯಾಕಂದ್ರೆ ಇಲ್ಲಿ ನಿನ್ನ ಹೆಣ್ಣ ಎದಕ್ಕೂ ಬ್ಯಾಡವಾದ ವಸ್ತು ಐತಿ ವಿದ್ಯಾ ನಿನ್ನ ಹೆಣ್ಣು ಬ್ಯಾಡವಾದ ವಸ್ತು ಐತಿ ಅಂತ ತಿಳ್ಕೊಂಡ ಅದರ ಸಂಬಂಧ ಏನು ಮಾಡ್ಯಾರು ನನ್ನ ಗಂಡ ಜೀವಾತ್ಮನ ಹೋಗಿ ನಿನ್ನ ಹೆಣ್ಣ ಜೀವಾತ್ಮ ಒಳಗೆ ಕೂಡಬೇಕಾಗೈತಿ ದೇಹದ ಒಳಗೆ ಹೋಗಿ ಅಲ್ಲಿ ಗಂಡ ಹೆಣ್ಣ ಒಳಗೆ ಗಂಡ ಜೀವಾತ್ಮನ ಇರ್ಬೇಕಾದ್ರ ನನ್ನ ಪರಮಾತ್ಮ ದೊಡ್ಡವದಾನ ಖರೆ ನಿಮ್ಮ ಅವ್ವ ಜಗದಾಗ ದೊಡ್ಡಕ್ಕೆಲ್ಲ ಆತ ನಿನಗೆ ಹೇಳಿದ್ನ ಇಬ್ರು ಒಳಗೆ ನನ್ನ ಗಂಡ ಜೀವಾತ್ಮನ ಇದ್ರ ಮತ್ತ ನಿನ್ನ ಹೆಣ್ಣು ಹೆಂಗ ದ್ವಾರದಾಕೈತಿ ಅವಿದ್ಯಾ ಹೆಣ್ಣು ಹೆಂಗ ದ್ವಾರದಾಕೈತಿ ನೀ ಹೆಣ್ಣು ಬೆಳಸಕ್ಕ ಬಂದದಿ ಆದ್ರೆ ನಮ್ಮ ಅಪ್ಪನ ಜೀವಾತ್ಮನ ಗಂಡ ಅನ್ನುವಂಥದ್ದು ವಸ್ತು ನೀ ತಗೋಬಾರ್ದು ನಮ್ಮ ಅವ್ವನ ತಗೊಂಡ ನಾ ದ್ವಾಕ್ಯಾನಿಗೆ ಏನಂತ ಹೇಳಬೇಕಾಗಿತ್ತು ವಿದ್ಯಾ ಹೇಳಕ್ ಬರ್ತೈತೇನ ಯಾಕೆ ಹೇಳಕ್ ಬರಂಗಿಲ್ಲ ಹೇಳಕ್ ಬರುವಂತದ್ದು ವಸ್ತು ಐತಿ ಯಾಕಂದ್ರೆ ಪರಮಾತ್ಮ ಜೀವಾತ್ಮ ಅನ್ನುವಂಥವ ಬೇರೆ ಅದಾನು ಅದರ ಸಂಬಂಧ ಏನ್ ಕೇಳ್ತಾರ ಒಂದು ಮಾತು ಕೇಳ್ಯಾರ ಮಾಸ್ತರ್ ನನ್ನ ಕೃಷ್ಣ ಪರಮಾತ್ಮ ದೊಡ್ಡವದಾನ ಅಂತೇಳಿ ನಾ ಹೇಳಿದಾಗ ಆ ಸೂರ್ಯನ ಮಾಸ್ತರ್ ಒಂದು ಮಾತು ಕೇಳ್ಯಾರ ನನ್ನ ಬಾಳ ಶಾನ್ಯಾಕ ಅಂತಾನು ಏನಂತ ಕೇಳ್ತಾನು ಕೃಷ್ಣ ಪರಮಾತ್ಮನ ಕೈಯಾಗ ಒಂದು ಕೊಳಲ ಐತಿ ಕೃಷ್ಣ ಪರಮಾತ್ಮ ಕೊಳಲನಾದ ಮಾಡ್ಬೇಕಾದ್ರ ಕೃಷ್ಣ ಪರಮಾತ್ಮಗ ಕೊಳಲು ಕೊಟ್ಟವ್ರು ಯಾರದಾರು ಅಂತ ಕೇಳ್ತಾರ ಏನಂತ ಪ್ರಶ್ನೆ ಮಾಡ್ಯಾರು ಕೃಷ್ಣ ಪರಮಾತ್ಮನ ಕೈಯಾಗಿದ್ದಂತ ಕೊಳಲು ಕೊಡಬೇಕಾದ್ರ ಅವ ಕೊಳಲು ಹಿಡ್ಕೋಬೇಕಾದ್ರ ಅವ ಕೊಳಲನಾದ ಮಾಡ್ಬೇಕಾದ್ರ ಅವಾಗ ಯಾರು ಕೊಟ್ಟಾರು ಅಂತ ಕೇಳ್ತಾವು ಯಾರ ಕೊಟ್ಟಾರು ಅಂತ ಕೇಳ್ತಾರ ಅಂದ ಬಳಕ ಮಾಸ್ತರ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಕೊಡಬೇಕಾದ್ರ ನನ್ನ ಶಿವ ಪರಮಾತ್ಮ ಕೊಟ್ಟಾನ ಯಾಕಂದ್ರ ಶಿವ ಹೆಂಗ ಕೊಟ್ಟಾನಂದ್ರ ದ್ವಾಪಾರ ಯುಗದಾಗ ವಿಷ್ಣುನ 10 ಅವತಾರದಾಗ ದ್ವಾಪಾರ ಯುಗದಾಗ ಕೃಷ್ಣ ಪರಮಾತ್ಮ ಅವತಾರ ತಾಳ್ಯಾನು ದ್ವಾಪಾರ ಯುಗದಾಗ ಕೃಷ್ಣಾಗಿ ಹುಟ್ಟಿ ಬಂದಾನಂತ ತಿಳ್ಕೊಂಡ ಆ ಶಿವ ತರಿಗಿಳಿದು ಬಂದತ್ತ ಕೃಷ್ಣ ಪರಮಾತ್ಮನ ಭೇಟಿಯಾಗ ಯಾಕಂದ್ರ ಕೊಳಲು ಯಾಕೆ ಕೊಟ್ಟಾನಂತ ಕೇಳ್ಯಾಳು ಕೃಷ್ಣ ಪರಮಾತ್ಮನ ಭೇಟಿಯಾಗ ಸಾಕ್ಷಾತ್ ಶಿವ ಬಂದತ್ತ ತರಿಗಿಳಿದ ಭೇಟಿಯಾದಾಗ ಅವಾಗ ಹೇಳ್ತಾನಂತ ಭೇಟಿಯಾದ ಮಾತಾಡಿಸಿದ ಎಲ್ಲಾ ಮಾಡಿದ ಆದ್ರೂ ನನ್ನ ಕೂಣಕ್ಕಾಗಿ ನಿನ್ನ ಕೈಯಾಗ ಒಂದು ಏನರ ಕೊಡಬೇಕಲ್ಲ ಅನ್ನುವಂಥದ ಶಿವನಲ್ಲಿ ಒಂದು ಆಜ್ಞೆ ಹುಡಿತತ್ತ ಮಾಸ್ತರ್ ಕೃಷ್ಣ ಪರಮಾತ್ಮನ ಕೈಯಾಗ ಅಜರಾಮಜರವಾಗಿರ್ಬೇಕಾದ್ರ ಅದರದಿಂದ ಎಲ್ಲಾ ದಗದಾಗಬೇಕಾದ್ರ ಇವನ ಕೈಯಾಗ ಒಂದು ನಾ ಕೊಡಬೇಕಂತ ತಿಳ್ಕೊಂಡ ಶಿವ ಸಾಕ್ಷಾತ್ ಏನು ಮಾಡ್ಯಾನು ಕೊಳಲ ಕೊಟ್ಟಾನ ಯಾರಿಗೆ ಕೃಷ್ಣ ಪರಮಾತ್ಮ ಕೊಳಲು ಕೊಡಬೇಕಾದ್ರೆ ಯಾರು ಕೊಟ್ಟಾರು ಅಂತ ಕೇಳ್ಯಾಳು ಯಾಕಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಕೊಡಬೇಕಾದ್ರ ಸಾಕ್ಷಾತ್ ಶಿವ ಬಂದು ಕೊಟ್ಟಾನು ಅದು ಯಾರದಿಂದ ತಯಾರು ಮಾಡ್ಯಾರ ಅನ್ನುವಂಥದ್ದು ಅದನ್ನು ಹೇಳ್ತೀನಿ ಕೇಳಾದ್ರ ಯಾರದಿಂದ ತಯಾರು ಮಾಡ್ಯಾರಂದ್ರ ಮುನಿ ದದಿಚಿ ಅನ್ನುವಂಥವ ಮುನಿ ದದಿಚಿ ಅವನ ಅಸ್ತ್ರದಿಂದ ಏನು ಮಾಡ್ಯಾರು ಕೊಳಲ ಮಾಡಿ ಏನು ಮಾಡ್ಯಾನ ಶಿವ ಕೊಳಲು ಮಾಡಿ ಏನು ಮಾಡ್ಯಾನ ಅಂದ್ರೆ ಕೃಷ್ಣ ಪರಮಾತ್ಮ ಕೊಟ್ಟಾನ ಯಾಕಂದ್ರೆ ಇಂಥ ಕ್ವಶನ್ ಕೇಳಿದೆ ಇಂಥದ್ದು ಕ್ವಶನ್ ನಾವು ಹೇಳ್ಬೇಕಾಗೈತಿ ಯಾಕಂದ್ರೆ ಕೃಷ್ಣ ಪರಮಾತ್ಮಗೆ ಶಿವ ಬಂದು ಕೊಟ್ಟಾನ ನೋಡು ನೀವು ಹೇಳಿದಂತ ಉತ್ತರ ಖಾಲಿ ಆಯ್ತು ಇನ್ನು ಮಾತು ಬೇರೆ ಬೇರೆ ಮುಂದೆ ಕೇಳ್ಯಾರ ಮಾಸ್ತರ
ಏ ಇದು ಅಲ್ಲ ಮಶಿಬ್ನಾದಕ್ಕೆ ಮತ್ತೇನ ಕೇಳತಾಳ ಏ ಸವಾಲು ಒಂದ ಕೇಳತಾಳ ನನಗ ಒಟ್ಟ ಸವಾಲು ಮಾತ್ರ ಕೇಳತಾಳು ಹೆಂಗ ಏ ಪುರಾಣದಾಗಿನ ವಿಷಯ ಮಾತ್ರ ನಿನಗ ಮಾತ್ರ ಹೇಳತಾನು ಏ ಚಿತ್ತ ಕೊಟ್ಟ ಕೇಳ ವಿದ್ಯಾ ಮನಿ ಒಳಗ ಏ ಚಿತ್ತ ಕೊಟ್ಟ ಕೇಳ ಹುಡುಗಿ ಸಾಲಿ ಕೋಲ್ಯಾಗ ದ್ರೌಪದಿದೊಂದ ಕೆಲಸ ನನಗ ಹೇಳತಾಳು ಏ ದ್ರೌಪದಿದ ದಗಲ ಇತ್ತ ಹೆಂಗ ಮಾಡ್ಕೊಂಡ ಹೆಂತನ ಬ್ಯಾರೆ ಅದವ್ರಿಗೆ ಕೈಯಾಗ ಕೊಟ್ಟಿರಂದಾಗ ಮಾಡ್ಕೊಂಡ ಹೆಂತಿನ ಬ್ಯಾರೆ ಅದವ್ರ ಕೈಯಾಗ ಕೊಡವರ ಅಲ್ಲ ನಾವ ದ್ರೌಪದಿನ ಹೋದ ಧರ್ಮರಾಜ ಕೊಡಬೇಕಾದ್ರ ಏ ಒಂದ ತಗಲ ಮಾಡಿ ನೋಡ ದ್ರೌಪದಿ ಆವಾಗ ದುಶಾಸನ ನೋಡ ದ್ರೌಪದಿ ಸೀರೆ ಸೆಳಬೇಕಾದ್ರ ಜೂಜಾಟದಾಗ ದ್ರೌಪದಿನ ಸೋಲ್ಬೇಕಾದಾಗ ದಗದ ಎತ್ತ ನೋಡಾಗ ಹೆಂಗ ಏ ಪಾಂಡವ್ರಿಗಾಗ ನೋಡ ದ್ರೌಪದಿ ಮಾತ್ರ ಹೆಂಡತಿ ಅಲ್ಲ 5 ಮಂದಿಗೆ ಬ್ಯಾರೆ ಬ್ಯಾರೆ ಹೆಂಡ್ರ ಇದ್ದಾಗ ಏ ಪಾಂಡವ್ರಿಗೆ ನೋಡ ಪ್ರತಿಯೊಬ್ಬರಿಗೆ ಹೆಂಡತಿ ಬ್ಯಾರೆ 3 ಮಂದಿ ಇಬ್ಬಿಬ್ರು ಇದ್ರ ಆವಾಗ ಸಭದಾಗ ಬಂದ ದ್ರೌಪದಿನ ಸೀರೆ ಸೆಳೆಬೇಕಾದರ ಯಾವ ನಮ್ಮ ಶಂಕರಿ ಅಪ್ಪ ಕಾಕಾರ ಬಂದ ಡ್ರೆಸ್ ಅವರ 101 ರೂಪಾಯಿ ಕೊಟ್ಟಾರ ಸಭದಾಗ ಏ ನನ್ನ ಸಿದ್ದರಾಮೇಶ್ವರ ಅಷ್ಟ ಐಶ್ವರ್ಯ ಅವ್ರಿಗೆ ಕೊಟ್ಟ ಕಾಪಾಡಲಂತ ಹಣವನ್ನ ಸ್ವೀಕಾರ ಮಾಡಿದಾಗ ಮತ್ತ ವಿದ್ಯಾ ಏನ ಕೇಳತಾಳ ಇದರಾಗ ಒಟ್ಟ ದ್ರೌಪದಿ ದಗಲ ಇತ್ತ ಹೆಂಗ ಏ ಸಭದಾಗ ಹೋಗಿ ಆಕಿನ ಸೀರೆ ಮಾತ್ರ ಸೆಳಿಬೇಕಾದ್ರ ಹಿಂದ ಒಂದ ದಗಲ ಮಾಡಿಳ ಆವಾಗ ಪಾಂಡವ್ರೆಲ್ಲ ಕೂಡಿ ಅರಮನೆ ಮಾಡಿ ಸಜ್ಜ ಮಾಡಿ ಮಾಯದ ಅರಮನೆ ಸಜ್ಜ ಮಾಡಿರು ಆವಾಗ ಎಲ್ಲರ ಬರ್ಬೇಕಂತ ಡಂಗರ ಸಾರ್ಯಾರ ಆವಾಗ ಈ ಧರ್ಮರಾಜವಾದ ನೋಡ ಸಭದಾಗ ಧರ್ಮರಾಜಗ ಹೋಗುದ ದುರ್ಯೋಧನ ಬಂದ ನೋಡ ಆವಾಗ ದುರ್ಯೋಧನಗ ನೋಡ ಹೋಗುದಾರಿ ಗೊತ್ತಾತು ಬರುದಾರಿ ತಿರ್ಲಿಲ್ಲ ನೋಡ ಆವಾಗ ಒಟ್ಟ ಗಡಬಡಿಲಿ ಹೇಳತಾನು ಹೆಂಗ
ಬೆಳಕ ಮಾತ್ರ ಕಾಣತಿತ್ತು ನೆಲ ಮಾತ್ರ ಇರ್ಲಿಲ್ಲ ಹೆಜ್ಜೆ ಇಟ್ಟಾಗ ನೀರ ಇತ್ತು ತೆಳಗ ಆವಾಗ ಏ ಕಾಲ ಜಾರಿ ನೋಡ ದುರ್ಯೋಧನ ನೀರಿನಾಗ ಬೀಳ್ತ ದ್ರೌಪದಿ ನೋಡಿ ಹಾಸ್ಯ ಮಾಡಿ ನಕ್ಕಳವಾಗ ದ್ರೌಪದಿ ನಕ್ಕದ ವಿಷಯ ನೋಡಿದ ದುರ್ಯೋಧನ ಆವಾಗ ಏ ಅಂದಕ್ಕನ ಮಗ ಇವ ಅಂದಕ್ಕದನ ಅಂತ ಹೇಳಿ ಹಾಸ್ಯ ಮಾಡಿ ನಕ್ಕ ನೋಡ ದ್ರೌಪದಿ ಆವಾಗ ಹಾಸ್ಯ ಮಾಡಿ ನಕ್ಕಳ ದ್ರೌಪದಿ ನೋಡ ಆವಾಗ ನೋಡ ಆವಾಗ ನೆತ್ತ ನೋಡಿದ ಆವಾಗ ನನ್ನ ನೋಡಿ ಹಾಸ್ಯ ಮಾಡಿ ಯಾವಾಗ ನಕ್ಕದಿ ನಿನ್ನ ಬಿಡುದಿಲ್ಲ ಅಂತ ಅಂದಾಗ ಈ ಸೇಡ ನಾನು ತೀರ್ಸ್ತೇನಂತ ಹೇಳಿದಾಗ ಕಾರಣಕ್ಕಾಗಿ ನೋಡ ದ್ರೌಪದಿಯ ಶಿರಿಯಾಗ ದುರ್ಯೋಧನ ಹೇಳತಾನು ದುರ್ಯೋಧನ ಹೇಳತಾನು ಏನು ಮಾಡ್ಯಾರ ಮಾಸ್ತರ್ ಇಲ್ಲಿ ದ್ರೌಪದಿನ ನಕುಲ ಭೀಮ ಸಹದೇವ ಅರ್ಜುನ ಧರ್ಮರಾಜ ನೀವು 5 ಮಂದಿ ರಾಕಾಗಲಿ ದ್ರೌಪದಿನ ಸೋತರಿ ನೀವು ಎಂತ ಗಂಡಸರ ಅಂತ ಕೇಳ್ತಾಳಕಿ ವಿದ್ಯಾ ಏ ಮಾಡ್ಕೊಂಡ ಹೆಂಡ್ರ ಕೂಡ ಅವ್ರ ನಾವಲ್ಲ ವಿದ್ಯಾ ಹೇಳಲಾರ್ದ ಕೇಳಲಾರ್ದ ಓಡಿ ಹೋಗವ್ರ ನೀವು ಅದರಿ ಹೇಳ್ತೀನಿ ಅಂದ್ರೆ ಬ್ಯಾರೆದವ್ ಬರೇ ಕಣ್ಣು ಎತ್ತಿ ನೋಡ್ರೆ ಬಿಡು ಮಕ್ಕಳಲ್ಲ ನಾವು ನಡು ಕಚ ಕಚ ಕಡಿಯು ಮಕ್ಕಳದೇವು ಆದ್ರ ಅಲ್ಲಿ ಒಂದು ತಗದ ಏನಾಗಿತ್ತು ಜೂಜಾಟದಾಗ ಅರಮನೆ ಸೋತ್ರ ಬಂಗಾರ ಸೋತ್ರ ರಾಜ ಎಲ್ಲ ಸೋತ್ರ ಕರೆ ಧರ್ಮರಾಜ ಸೋಲ್ಬೇಕಾದ್ರೆ ಒಂದು ತಗದಾಗಿತ್ತು ಅಲ್ಲಿ ಮಾಸ್ತರ ಯಾಕಂದ್ರ ಧರ್ಮದ ಕಡೆ ಅವ್ರು ನಡೀತಿದ್ರು ಅಧರ್ಮರ ಕಡೆ ಏನ ನಡೀತಿದ್ರು ಅಧರ್ಮ ಕಡೆ ಕೌರವರು ನಡೀತಿದ್ರು ಮಾಸ್ತರ್ ಪಾಂಡವರು ಎಂದು ಧರ್ಮದ ಕಡೆ ನಡೆದ್ರ ಅಂತ ಹೇಳಿ ಅವ್ರ 5 ಮಂದಿ ಇದ್ರು ಸೈದಕ್ಕೆ ಅವ್ರಿಗೆ ಜಯ ಆಗೈತಿ 100 ಮಂದಿ ಇದ್ರ ಕೌರವ್ರ ಕರೆ ಅವ್ರಿಗೆ ವಿಜಯ ಆಗೈತಿ ಯಾಕಂದ್ರ ನಾಸಾಗಿ ಯಾಕೆ ಹೋಗ್ಯಾರ ಅಂದ್ರ ನಾನು ಅಂತ ಅಹಂಕಾರ ಬಂದಿತ್ತು ಅವ್ರ ಯಾಕಂದ್ರ ಪಾಂಡವರಲ್ಲಿ ಧರ್ಮ ಅನ್ನುವಂಥದ್ದು ಉಳಿದಿತ್ತು ಯಾಕೆ ದ್ರೌಪದಿನ ಯಾಕೆ ನೀವು ಕೊಟ್ಟರಿ ಅಂತ ಕೇಳ್ತಾರ ಯಾಕೆ ಅಲ್ಲಿ ದ್ರೌಪದಿನ ಕೊಡ್ಬೇಕಾಗಿತ್ತಂದ್ರ ವಿದ್ಯಾ ದ್ರೌಪದಿ ಒಂದು ದಗದ ಮಾಡ್ಯಾಳು ಮಾಸ್ತರ್ ಏನು ಮಾಡ್ಯಾಳ ಅಂದ್ರ ದ್ರೌಪದಿ ಅಲ್ಲಿ ಯಾವಾಗ ಪಾಂಡವರೆಲ್ಲ ಕೂಡಿ ಅರಮನೆ ಸಜ್ಜು ಮಾಡಿದ್ರು ನೋಡು ಮಾಯಾದ ಅರಮನೆ ಸಜ್ಜು ಮಾಡಿದಾಗ ದುರ್ಯೋಧನನು ಅಲ್ಲಿ ಒಳಗೆ ಹೋದ ಕರೆ ಒಳಗೆ ಹೋಗೋದು ಗೊತ್ತಾದ ಕರೆ ಬರುದಾರಿ ಗೊತ್ತಾಗ್ಲಿಲ್ಲ ಯಾರಿಗೆ ದುರ್ಯೋಧನ ಗೊತ್ತಾಗಲ್ಲದ ಟೈಮ್ದಾಗ ಏನಾಯ್ತು ತೆಳಗ ನೆಲಾನ ಕಾಣ್ತದ ಕರೆ ನೆಲ ಹತ್ತಿ ಬಾ ಅಂತೇಳಿ ಕಾಲಿಡಾಕ ದುರ್ಯೋಧನ ಹೋದ ಕಾಲು ಜಾರಿ ನೀರಿನಾಗ ಬಿದ್ದು ತೆಳಗಲ್ಲಿ ನೀರಿತ್ತು ನೀರಿನಾಗ ಬಿದ್ದ ಅವಾಗ ನೀರಿನಾಗಿಂತ ಮ್ಯಾಲೆ ಎದ್ದು ಬರೋ ಊಟಿಗೆ ಈಕ ನೋಡಿ ನೋಡು ದ್ರೌಪದಿ ಯಾಕಲ್ಲಿ ನೋಡ್ಬೇಕಾಗಿತ್ತು ಆಶೆ ಮಾಡಿ ಯಾಕೆ ನಗಬೇಕಾಗಿತ್ತ ಸುಮ್ಮನೆ ಪುರ್ತಕ ನೀನ್ ನಿಂತಿರ ಇದೆಲ್ಲ ದಗದ ಹಾಕ್ಯತ್ತನ ಹಾಸ್ಯ ಮಾಡಿ ಯಾವಾಗ ನಕ್ಕಳ ನೋಡಲಿ ದ್ರೌಪದಿ ಏನಂತ ನಕ್ಕಳ ಮಾಸ್ತರ್ ಸುಮ್ಮ ನಕ್ಕಿದ್ರ ಅವ್ ದುರ್ಯೋಧನ ಹಂಗ ಬಿಡ್ತದ ಕರೆ ಇವ ಅಂದಕ್ಕನ ಮಗ ಅಂದಕ್ಕದಾನ ಅಂತೇಳಿ ನಕ್ಕ ಬಿಟ್ಟಾಳ ಆ ದ್ರೌಪದಿ ಯಾಕಂದ್ರ ಕುಡ್ಡ ನಮಗ ಕುಡ್ಡದಾನ ಅಂತೇಳಿ ನಕ್ಕ ಬಿಟ್ಟಳು ಅವಾಗ ದುಶಾಸ ಅವ ಏನ್ ಮಾಡ್ಯಾನ ದುರ್ಯೋಧನ ಏ ನನ್ನ ನೋಡಿ ನೀ ಯಾವಾಗ ನಕ್ಕದೆ ಅಂದ್ರ ಈ ಶೇಡನ ತೀರ್ಸ್ಕೊಲಾರ್ದ ಬಿಡಂಗಿಲ್ಲ ಇದು ನನ್ನ ಎದ್ಯಾಗ ಹೊಡೆದೈತಿ ಅಂತ ಹೇಳ್ತಾನು ಅವಾಗ ಏನು ಮಾಡ್ಯಾನು ಇವ್ರಿಗೆ ರಾಜ್ಯ ಸೋಲುವಂಗ ಮಾಡಿದ ಬಂಗಾರ ಸೋಲುವಂಗ ಮಾಡಿದ ಎಲ್ಲಾ ಸೋತ ಮೇಲತ್ತ ಕಡೆಗೆ ಬಂದು ನಿನ್ನ ಯಾಕೆ ಇಡಬೇಕಾಗೈತಿ ಯಾಕ ಪಾಂಡವರಿಗೆಲ್ಲ ನೀವು ಒಬ್ಬಕ್ಕೆ ಹೆಂಡ್ತಿದ್ದೇನ ಪಾಂಡವರಿಗೆಲ್ಲ ದ್ರೌಪದಿ ಒಬ್ಬಕ್ಕೆನ ಹೆಂಡ್ತಿಲ್ಲ ಯಾಕಂದ್ರ ನಕುಲಗ ಬೇರೆದಕ್ಕೆ ಹೋದಾಳ ಸಹದೇವಗೂ ಬೇರೆದಕ್ಕೆ ಅದಾಳ
ಅಂತ ಅರ್ಜುನಗೂ ಬಾಳ 3 ಮಂದಿ ಅದಾರ ಅಂತ ಭೀಮಗೂ ಅವಂಗೂ 3 ಮಂದಿ ಅದಾರ ಧರ್ಮರಾಜಗೂ ಅವಂಗೂ 3-4 ಮಂದಿ ಅದಾರ ಎಲ್ಲರಿಗೂ 3-3 ಇಬ್ಬಿಬ್ರ ಹೆಂಡ್ರದಾರು ಮತ್ತ ಅವ್ರನ್ನ ಕಂದ ಇಲ್ಲಿ ಜೂಜಾಟ ಗಿಡತ್ ಹೇಳಲಿಲ್ಲ ಯಾಕ ಅವ್ ದುರ್ಯೋಧನ ನಿನ್ನ ಯಾಕೆ ಕಟ್ರ ಅವ್ರನ್ನೆಲ್ಲ ಕರೆದು ಗಿಡತ್ ಹೇಳ್ಬೇಕಾಗಿತ್ತು ನಿನ್ನ ಯಾಕೆ ಇಡಬೇಕಾಗೈತಿ ಏ ದ್ರೌಪದಿ ನೀ ಮಾಡಿದಂತ ಅಲ್ಲಿ ಏನು ಕೃತಗಳನ್ನ ಮಾಡಿದ ನೋಡು ನೀ ಮಾಡಿದ ನೀನ ಉಣ್ಬೇಕಾಗೈತಿ ಯಾಕಂದ್ರ ನೀ ಮಾಡಿದ ನೀನ ಉಣ್ಬೇಕಾಗೈತಿ ಹೊರತಾಗಿ ಬ್ಯಾರೆದವ್ರಿಗೆ ಕೊಡಾಕ ಮೇಳಿಲ್ಲ ಅದರ ಸಂಬಂಧ ನೀ ಮಾಡಿದ ನೀನ ಉಣ್ಬೇಕಾಗೈತಿ ಅಲ್ಲಿ ಧರ್ಮರಾಜ ಅಲ್ಲಿ ಕೊಟ್ಟಾನ ಅಟ್ಟ ಹೊರತಾಗಿ ಅಲ್ಲಿ ಸೀರೆ ಬಿಟ್ಟವ ಯಾವದಾನ ಅಲ್ಲಿ ನಿಮ್ಮ ಅವ್ವ ಒಂದು ಸೀರೆ ಬಿಟ್ಟಾಳ ನವಿದ್ಯಾ ಏನ್ ನಿಮ್ಮ ಮಾಯದ ಹೋಗಿಳು ಅಲ್ಲಿ ಏನ್ ಈಕರ ಹೋಗಿಳ ಆಮೇಲೆ ಈಕರ ಹೋಗ್ಬೇಕಲ್ಲ ಹೆಣ್ಣು ಮಾಡಿ ಹೆಚ್ಚು ಮಾಡಾಕ ಬಂದಾಳ ಈಗ ನೀನು ಹುಟ್ಟಿ ಹೊತ್ತು ಕಣ್ತಾರ ಈಕೇನು ಹೋಗಲ್ಲ ಅಲ್ಲಿ ಯಾಕಂದ್ರ ಅಲ್ಲಿ ಸೀರೆ ಬಿಡ್ಬೇಕಾದ್ರ ದುಶಾಸನ ಸೀರೆ ಸೆಳಿತಿದ್ದ ಅಲ್ಲಿ ಎಷ್ಟು ಮಂದಿ ಹೆಣ್ಮಕ್ಳು ಇದ್ರ ನಿನ್ನ ಹೆಣ್ಣು ಹೆಚ್ಚು ಹೇಳ್ತಿ ತಾಯಿ ಹೆಚ್ಚತ್ ಹೇಳ್ತಿ ಅಲ್ಲಿ ಹೆಣ್ಮಕ್ಳು ಎಷ್ಟು ಮಂದಿ ಇದ್ರ ಮಾಸ್ತರ 101 ಮಂದಿ ಕೌರವ್ರ ಹೆಂಡ್ರು ಅಲ್ಲಿ ಇದ್ರು 100 ಮಂದಿ ಅಂತ ಕೊಂತಿ ಮತ್ ಗಾಂಧಾರಿನೂ ಇಬ್ರು ಇದ್ರ ಅವ್ರ ಯಾಕೆ ಬಂದು ಬಿಡಿಸ್ಲಿಲ್ಲ ವಿದ್ಯಾ ದ್ರೌಪದಿ ನಮ್ಮಕ್ಕಿದ ನಾನು ಹೆಣ್ಣೈತಿ ಹೆಣ್ಣಿನ ಯಾಕೆ ಮಾಡತ್ತಿರ ಅಂತೇಳಿ ಒಬ್ಬಕ್ಕೆರ ಹೋಗಿ ಕೇಳಕಿನ ಕೇಳಬೇಕಾಗಿತ್ತ ಯಾಕೆ ಬಿಡಿಸ್ಲಿಲ್ಲ ಅಂದ್ರ ಜೇರ ಕಡ್ತ ಇವ್ರು ಹೋಗಿ ಎಲ್ಲಾರ ಬಿಡಿಸಿರಂದ್ರ ಆ ದುಶಾಸನ ದ್ರೌಪದಿನ ಬಿಡ್ತಿದ್ದ ಇವ್ರ ಶೀರಿನ ಸೆಳಿತಿದ್ದವು ಅದಕ್ಕಂಜಿ ಇವ್ರು ಯಾರು ಹೋಗಿಲ್ಲ ಅಲ್ಲಿ ಅದರ ಸಂಬಂಧ ಏನು ಮಾಡಿದ ದುಷ್ಟ ದುಶಾಸನ ಸೀರಿ ಸೆಳಿತಿದ್ದ ಬರೀ ಒಂದ ಪದ್ರ ಉಳಿದಿತ್ತು ಮಾಸ್ತಾರ ಅವಾಗ ದ್ರೌಪದಿ ಏನ್ ಮಾಡ್ತಾಳ ಒಂದ ಕೈಲೆ ಕೃಷ್ಣ 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 ಅನ್ನಕತ್ತಳು ಅವಾಗ ಕೃಷ್ಣ ಪರಮಾತ್ಮ ಸೀರಿ ಬಿಡ್ಲಿಲ್ಲ ಯಾಕ ಇನ್ನ ಭಕ್ತಿ ಅನ್ನುವಂಥದ್ದು ಇನ್ನ ಉಳಿದೈತಿ ಅಂತದ್ದವು ಯಾಕಂದ್ರ ಇನ್ನ ಯಾಕೆ ಬಿಡ್ಲಿಲ್ಲ ಅಂತ ತಿಳ್ಕೊಂಡ ದುಶಾಸನ ಒಮ್ಮೆ ಚಟ್ನಿ ಕೊಟ್ಟ ಅವಾಗ ದ್ರೌಪದಿ ಏನ್ ಮಾಡ್ಯಾಳ 2 ಕೈ ಮಾಲ ಮಾಡಿ ಅವಾಗ ಕೃಷ್ಣ ಪರಮಾತ್ಮ ತಂದಳು ಇನ್ನು ಹೋಗೋದು ಕರೆ ಐತತೆ ತಿಳ್ಕೊಂಡು 2 ಕೈ ಬಿಟ್ಟಳು ಕೃಷ್ಣ ಪರಮಾತ್ಮ 2 ಕೈಲಿ ಯಾವಾಗ ಕೃಷ್ಣ ಕಾಪಾಡುವ ಯಾವಾಗ ಅಂದ ನೋಡು ಅವಾಗ ನನ್ನ ಕೃಷ್ಣ ಪರಮಾತ್ಮ 16 ಕೋಟಿ ಸೀರೆ ಬಿಟ್ಟ ನವಿದ್ಯಾ ಅಲ್ಲಿ ನಿಮ್ಮಕ್ಕೆ ಯಾವಕ್ಕೂ ನಿಮ್ಮವ್ವ ಬಂದಿಲ್ಲ ನಿಮ್ಮವ್ವ ಯಾವಕ್ಕೂ ಬಂದಿಲ್ಲ ಅಲ್ಲಿ ಸೀರೆನೂ ಬಿಟ್ಟಿಲ್ಲ ಅಲ್ಲಿ ಕೃಷ್ಣ ಪರಮಾತ್ಮ ಸೀರೆ ಬಿಟ್ಟನು ಅವ ಒಬ್ಬ ಗಂಡಸ ಅಂತ ನಿನ್ನೆ ಅಲ್ಲಿ ಜೂಜಾಟ ಕೆಟ್ಟು ಸೋತಾರ ನೋಡಿ ಇವರು ಗಂಡಸರ ಮತ್ ನಿಮ್ಮವ್ವ ಏನು ಉಳ್ದೈತಿ ಇಲ್ಲಿ ನಾವು ಹೆಂಗ ಆಡಿಸ್ತ ನೋಡು ಹಂಗ ಆಡಿಸುವಂತದ್ದು ಒಂದು ಗೊಂಬೆದ ಮಾಸ್ತರ್ ಯಾಕಂದ್ರೆ ಈಗ ಏನು ಜಾತ್ರೆಯಾಗ ಸಿಗ್ತೈತಿ ನೋಡು ಗೊಂಬೆ ನಾವು ಹಿಚ್ಚಿಗಿದಾಗ ಅಟ್ಟ ಚಿವ್ಕಣುದು ನಾವು ಬ್ಯಾಡಾಗಿ ಬಾತಂದ್ರ ಏನೂ ಮಾಡುದಲ್ಲ ಸುಮ್ಮ ಅಲ್ಲೇ ಗಪ್ ಇರೋದ ತಗದ ನಾ ಎಟ್ಟು ಹಿಚಕತ್ತ ನೋಡು ವಿದ್ಯೆ ಅಟ್ಟ ಹಿಚಕಿದಾಗ ಅಟ್ಟ ಚಿವ್ ಅನ್ನೋದೈತೆ ವಿದ್ಯಾಶ್ರೀ ಈ ತಂಗಿಗಿನ ಗೊತ್ತಾಗಿಲ್ಲ ಈ ತಂಗಿನ ಯಾಕೆ ಹುಡ್ಸ್ಯಾಣ ಪರಮಾತ್ಮ ಪರಮಾತ್ಮ ಈ ಶಕ್ತಿನ ಹುಡ್ಸ್ಬೇಕಾದ್ರ ಈ ಹೆಣ್ಣನ್ನುವಂಥದ್ದು ಹುಡ್ಸ್ಬೇಕಾದ್ರ ಇದೊಂದು ಸಕ್ರಿ ಗೊಂಬಿದ್ದಂಗ ನಮಗ ಬೇಕಾದಾಗ ಬ್ಯಾಡಾದಾಗ ಜಾವ್ ಇಕ್ಕಿದೇನು ಕೊಳೆ ಮೇಲೆ ನಮಗ ಬೇಕಾದಾಗ ನೆಕ್ಕುದು ಬ್ಯಾಡಾದಾಗ ಇಕ್ಕಿದ ಜಾವ್ ಇಕ್ಕಿದ ಏನು ನೋಡವ್ರಲ್ಲ ಬಿಡವ್ರಲ್ಲ ಆಗುತ್ತನ ಅಟ್ಟ ನೋಡ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಅಟ್ಟ ನೀ ಎಲ್ಲಾ ಊಟ ಆಗಾಕ ಬರಂಗಿಲ್ಲ ವಿದ್ಯಾ ಎಲ್ಲ ನೀನ ಊಟ ಅಂತಂದ್ರೆ ಹೊಟ್ಟೆ ಕಡ್ದೈತಿ ಹಂಗ ಆಗಂಗಿಲ್ಲ ಊಟದಾಗ ಉಪ್ಪಿನಕಾಯಿ ಆಗತ್ತೆ ಅಟ್ಟ ನೀನು ಹಚ್ಕೊಂಡ್ ಅಟ್ಟ ಮಾಡ್ಬೇಕಾಗಿತ್ತ ಹುಟ್ಟಿಸಬೇಕಾದ್ರೆ ಮೊದಲು ಗಂಡು ಹುಡ್ಸ್ಯಾನ ಹೌದು ಯಾತಕ್ ಗಂಡ ಅಂದ್ರ ಹೌದು ಕರೆ ಐತ್ರ ಮಾಸ್ತರ ಯಾಕಂದ್ರೆ ನನ್ನ ಈಗ ಸದ್ದ ಪುರಾಣದಾಗಾದ್ರೂ ಹೇಳ್ಬೇಕಾದ್ರೆ ಈಗ ಸದ್ದ ನಾವು ಏನಂತೀವಿ ಹಿಂದೂಗಳ ಹಿಂದೂ ಧರ್ಮದವ್ರು ನಾವು ಅನ್ಬೇಕಾದ್ರ ಪುರಾಣ ಅಂತ ಹೇಳ್ತೀವಿ ಇಸ್ಲಾಂ ಧರ್ಮದವ್ರು ಏನಂತ ಹೇಳ್ತಾರು ಅವರು ಕುರಾನ ಅಂತಾರು ನಾವು ಪುರಾಣ ಅಂತೀವಿ ಅದು ಇರೋದೆಲ್ಲ ಒಂದಕ್ರೆ ಅಣುವಲ್ಲಿ ಅಣುವಾಯ ಅಟ್ಟ ಫರಕ್ ಆಗ್ಯಾವಲ್ಲಿ ಆ ಪುರಾಣದಾಗಾದ್ರೂ ಹೇಳ್ಬೇಕಾದ್ರೆ ಇಸ್ಲಾಂ ಧರ್ಮದಾಗ ಏನಂತ ಹೇಳ್ತಾ ಇದ್ದೆ ಅದಮ್ಮನಿಂದ ಹವಾ ಹುಟ್ಟ್ಯಾಳು ಹವಾನಿಂದ ಅದಮ್ಮ ಹುಟ್ಟಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅದಮ್ಮ ಫಸ್ಟ್ ಪರಮಾತ್ಮ ಅಲ್ಲಾದಿನ ಹುಟ್ಟಿಸ್ಬೇಕಾದ್ರ ಪರಮಾತ್ಮ ಅದಮ್ಮ ಅನ್ನುವಂತ ಗಂಡು ಗೊಂಬಿ ಪ್ರಥಮದಾಗ ಸಜ್ಜ ಮಾಡಿ ತದನಂತರ 50 ವರ್ಷಿಗೆ ಗಂಡಿನ ಎಡಿಕಿನ ಎಲ್ಲೂ ತೆಗೆದ ಹವಾ ಅನ್ನುವಂತ ಹೆಣ್ಣು ಸೃಷ್ಟಿ ಮಾಡ್ಯಾನ ಪರಮಾತ್ಮ
ಮೊದಲ ಗಂಡ ತದನಂತರ ಹೆಣ್ಣ ಇದನ್ನ ಯಾರು ಸೃಷ್ಟಿ ಮಾಡಿಬಿಟ್ಟಾರೋ ನಮ್ಮ ಅಪ್ಪ ಹಿಂಗ ಸೃಷ್ಟಿ ಮಾಡಿಬಿಟ್ಟಾನ ನಿಮ್ಮ ಅವ್ವಂದೇನು ದಗದಿಲ್ಲ ನಿಮ್ಮ ಅವ್ವನ ಸೃಷ್ಟಿ ಮಾಡಿದವ ನನ್ನ ಪರಮಾತ್ಮನದನು ಅದಕ್ಕ ಒಂದು ಮಾತು ಕೇಳಿನ ಮಾಸ್ತರ ಆಕಿನ ವಿದ್ಯಾನ ಯಾಕಂದ್ರ ವಿದ್ಯಾ ಒಂದ ಮಾತ ನಿನಗೆ ಹೇಳ್ಬೇಕಾದ್ರ ಕೋಳಿ ಡಬ್ಬ ಹಾಕಿದಂಗ ಆಗಿತ್ತ ವಿದ್ಯಾ ನೀನ್ ಅಂತ ಹೇಳಿನ ಹೇಳಂತಾಕ ಏನಂತಾಳ ವಿದ್ಯಾ ಏ ಬಾಳ ಚಂದ ಹೇಳಿ ವಿದ್ಯಾ ಯಾಕಂದ್ರ ಕೋಳಿ ಡಬ್ಬ ಹಾಕಿರ 21 ತತ್ತಿ ಇಟ್ರ ಅದ ಮರಿ ತೆಗೆದು ಕೊಡ್ತೈತೆ ಅಂತ 21 ತತ್ತಿ ಇಟ್ಟಾಕಿ ಡಬ್ಬ ಹಾಕಿರ ಮರಿ ತೆಗೆದು ಕೊಡ್ತೈತೆ ಅಂತ ಏ ಇದು ಹುಂಜಿ ಏನು ಕೊಡ್ತೈತಿ ಅಂತ ಕೇಳ್ತಾ ಆಕೆ ಆ ಹುಂಜಿ ಏನು ಕೊಟ್ಟೈತಿ ಅಂದ್ರ ನೀ ಏನು ಬಾಟ್ಯಾಗಿ ಇಟ್ಕೊಂಡು ಕೂತೈತಿ ನೋಡಿ 21 ತತ್ತಿ ಆ ತತ್ತಿ ನೀ ಇಡ್ಬೇಕಾದ್ರ ಆ ಹುಂಜ ಪರಮಾತ್ಮದ ಆಶೀರ್ವಾದ ಐತೆ ಆ ಹುಂಜಿದ್ದಾಗ ನೀ ಕೋಳಿ ತತ್ತಿ ಇಟ್ಕೊಂಡು ಕೊಡ್ಬೇಕಾಗೈತಿ ಜೇರ ಕರ್ತ ನಾನು ಹುಂಜ ಅನ್ನುವಂತ ಪರಮಾತ್ಮ ಇರ್ಲಿಕ್ಕಂದ್ರ ಇದು ಏನ್ ಮಾಡ್ತೈತಿ ಕೋಳಿ ತೊಗಲ ತತ್ತಿ ಹಾಕ್ತೈತಿ ಮಾಸ್ತರ್ ನೆಲಕ್ಕ ಬಡದ ತೊಗಲ ತತ್ತಿ ಹಾಕ್ತಾರೋ ಈಕಿನ ಮಾತ್ರ ಎಲ್ಲಿ ಹೋಯ್ತಾರ ಮಾಸ್ತರ ಈಗಿನ ತೊಗಲ ತತ್ತಿ ಹಾಕತ್ತಾಳ ತಿಳ್ಕೊಂಡು ಈಕಿನ ಮೊದಲ ಗಡಿಗೆ ಹಾಕಂತ ಹೇಳ್ತಾರ ಮನ್ಯಾಗಿನವ್ರು ಹಂಗ ಗಡಿಗೆ ಹೋಗು ಯಾವ ನಿಂದೈತೆ ವಿದ್ಯಾ ನೀ ತತ್ತಿ ಇಡಬೇಕಾದ್ರೂ ನನ್ನ ಗಂಡಂಬು ಹುಂಜಬೇಕು ಅವಾಗ ಪಾರ್ವತ್ಯನು ಪಾಯ್ತಿ ತತ್ತಿ ಇಟ್ಟೈತಿ ನೋಡು ವಿದ್ಯಾ ನಿನಗೆ ಹೇಳಬೇಕಾದ್ರ ಹಿಂಗೆಲ್ಲ ದಗದಾಗೈತಿ ಅವಾಗ ಏನಂತ ಹೇಳ್ತಾಳು ಇದಕ್ಕೆತ್ರ ಮೊದಲು ಒಂದು ಮಾತು ಹೇಳ್ತಾಳ ಯಾಕಂದ್ರ ವಿದ್ಯಾ ನೀ ನೋಡ್ಬೇಕಾದ್ರ ಹೆಂಗ ಕೂತಾಳ ನೋಡು ಕುಬಸ ಮಾಡ್ಕೊಳಕ್ ಕೂತಂಗ ಆಗೈತಿ ಅಂತ ಹೇಳಿನ ಯಾಕಂದ್ರ ನಿನ್ನ ಮಾತಿಗೆ ನಿನಗ ಇದ್ರ ಉತ್ತರ ಕೊಡ್ಬೇಕಾಗೈತಿ ಯಾಕಂದ್ರ ನೀ ಬ್ಯಾರೆ ಮಾತಾಡಿದಂದ್ರ ಬ್ಯಾರೆ ಹೋಗತಿ ನೀ ಏನು ಮಾತಾಡಿದ್ರೆ ಅದ್ರ ಹಿಂಬಾಲ್ ಮಾತ್ರ ಬಿಡವಲ್ಲ ಯಾಕಂದ್ರ ನೋಡು ನೀ 10 ಮಾತಾಡ್ರು ಅರ್ಥ ಆಕತಿ ವಿದ್ಯಾ ನೀ 10 ಮಾತಾಡ್ರು ಅರ್ಥ ಆಕತಿ ಬರೇ ನಾ ಒಂದ ಮಾತಾಡಿನ ಅಂದ್ರ ದಾರಿ ಬೇರೆ ಹಿಡಿತೈತಿ ಗಂಡು ಒಂದ ಮಾತಾಡ್ರೆ ಬೇರೆ ದಾರಿ ಹಿಡಿತೈತಿ 10 ಮಾತಾಡಕ್ ನಿನಗಲಾವತಿ ಕರೆ ನಾ ಒಂದ ಮಾತಾಡಿನ ಅಂದ್ರ ಬೇರೆ ಹಾದಿ ಹಿಡಿತೈತಿ ಕುಬಸ ಮಾಡ್ಕೊಳಕ್ ಕೂತಂಗಾಗೈತಿ ನೋಡು ವಿದ್ಯಾ ಅಂತ ಹೇಳಿ ಹೇಳಂತಾಕ ಏನ್ ಹೇಳ್ತಾಳು ಏ ನನಗ ಕುಬಸ ಮಾಡ್ಕೊಳಕ್ ಆಗಿರ್ತೈತಿ ಕುಬಸ ಮಾಡ್ಕೊಳ್ಳುವಂಗ ನನಗಾಗಿರ್ತೈತಿ ಅಂದ್ರ ಆಕೆಗೆ ಆಗಿರ್ತೈತಿ ಅಂತ ವಿದ್ಯಾಗ ಆಕೆ ಕುಬಸ ಮಾಡ್ಕೊಳಕ್ ಆಗಿರ್ತೈತಿ ಅಂತ 7ರಾಗ ಆಗಲಿ 5ರಾಗ ಆಗಲಿ 9ರಾಗ ಆಗಲಿ ಏ ನೀ ಯಾಕೆ ಕೂತೈವ ಕಣದ ಲಕ್ಷ್ಮಣ ಅಂತ ಹೇಳ್ತಾಳ ಆಕೆ ಯಾಕಂದ್ರ ಅವ್ ಬಂಗಾರ ಸಂಬಂಧ ಕೂತಾನ ತೀಕಿಗೆ ಒಂದು ಸಂಶಯ ಬಂದೈತಿ ಏ ವಿದ್ಯಾ ಒಂದ ಮಾತ ನಿನಗೆ ಹೇಳ್ಬೇಕಾದ್ರ ಅವ ಬಂಗಾರ ಸಂಬಂಧ ಕೂತಿಲ್ಲ ಹುಚ್ಚಿ ಯಾವ್ದಾರ ಸಂಬಂಧ ನಿನ್ನ ಮಗಲಾಗ ಕೂತಾನಂದ್ರ ನಾ ನೋಡ ಪುಟ್ಟಿ ಹೆಂಗ ಮುಂದೆ ತಂದ್ರೆ ಅಂತ ಹೇಳಾಕ್ ಕೂತಾನ ವಿದ್ಯಾ ಅವ ನೋಡ್ನ ಹೆಂಗ ತಯಾರು ಮಾಡಿ ಅಂತ ಹೇಳಾಕ್ ಕೂತಾನ ಅವ್ ಮಂದಿಗೆ ತೋರ್ಸಾಕ ತೀಕ ಬಂದಾಳು ಬಂಗಾರ ಸಂಬಂಧ ಕೂತಾನೋ ತೀಕ ಹೇಳ್ತಾನ ಏ ನಾ ಮಾಡಿ ಕೊಟ್ಟಾಗ ನಿನ್ನ ಬಂಗಾರ ಯಾರು ಮಾಡ್ತಾರೋ ಪತ್ತಾರನ ಕೈಯಾಗ ಬಂಗಾರ ಹುಟ್ಟೈತಿ ಪತ್ತಾರ ನಿನಗ ಮಾಡಿ ಕೊಡವಂದ ನಾವು ಒಬ್ಬ ಗಣಸ ಮತ್ ನಿಂದ ಏನೈತಿ ದಗದ ಅದಕ್ಕೆ ಏನಂದಾಳಿಕೆ ಮೂಗ ಮಾಡಿದ ಅವನು ಬಿಟ್ಟ ಮೂಗುತಿ ಮಾಡ ಅವ್ನ ನೆನಸಾಕತ್ಯಾಳ ನೋಡಿ ಎಷ್ಟು ಚಂದ ಮಾಡ್ಯಾನ ಮೂಗುತಿ ಅಂತೇಳಿ ತೋರಿಸ್ತಾಳು ಜೇರ್ ಕಡ್ತಾ ಪರಮಾತ್ಮ ಮೂಗ ಮಾಡಿದ್ ಬಿಟ್ಟಿದ್ರ ಹೆಂಗ ಅವಿದ್ಯಾ ಇಲ್ಲಿ ಟೇಜಿಗರ ಬಂದಾಳ ನೀಕೆ ಯವ್ವ ನನಗ ಮೂಗಿಲ್ಲ ನಾ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳಿಕೆ ಯಾಕಂದ್ರೆ ಪರಮಾತ್ಮನ ಸಮ ನೀ ಆಗಂಗಿಲ್ಲ ಪರಮಾತ್ಮನ ಬಿಟ್ಟು ನೀ ಏನಾರ ಮಾಡಿದ್ರೆ ಹೇಳಿ ಓದ್ತಾ ನಿನ್ನೆ ಏನೂ ಮಾಡಾಕ ಮೇಲಿಲ್ಲ ಅದಕ್ಕೊಂದು ಮಾತು ಏನು ಹೇಳ್ತಾಳು ನಿನ್ನ ಪರಮಾತ್ಮ ಅಂದ್ರ ಹೆಂಗದಾನು ಸಿದ್ದರಾಮೇಶ್ವರ ಆಗಬೇಕಾದ್ರ ಆ ಸಿದ್ದರಾಮೇಶ್ವರ ಸುದಕ್ಕೆ ಸಾಕ್ಷಾತ್ ಮಲ್ಲಿಕಾರ್ಜುನ ಉಣಿಸ್ಯಾನು ಆವಾದ್ರೂ ತಿಂದಾನು ಮತ್ತು ಉಣಿಸ್ಯಾನು ಅಂತ ಹೇಳಂತಕ್ಕೆ ಏನು ಹೇಳ್ತಾಳು ಶ್ರೀಶೈಲಕ್ಕೆಲ್ಲಾರು ಹೋಗ್ತಾರು ಆದ್ರ ನಿನ್ನ ಪರಮಾತ್ಮ ಯಾರ ಮಲ್ಲಿಕಾರ್ಜುನಗ ಶ್ರೀಶೈಲಕ್ಕೆಲ್ಲಾರು ಹೋಗ್ತಾರ ಕರೆ ಶ್ರೀಶೈಲ ದರ್ಶನ ಯಾರು ಮಾಡಂಗಿಲ್ಲ ಮಲ್ಲಿಕಾರ್ಜುನ ದರ್ಶನ ಮೊದಲು ಈಕಿತ್ಯಾಕ ಹೋಗ್ತಾರತ್ತ ಪಾತಾಳ ಗಂಗಾವದಾಗ ಜಿಗಿತಾರ ಪಾತಾಳ ಗಂಗಾ ಹೋಗ್ತಾರತ್ತ ಪಾತಾಳ ಗಂಗಾವಣತ್ಯಾಕ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದ ಹಿಂದಾಗಡೆ ಮಲ್ಲಿಕಾರ್ಜುನ ಹೋಗ್ತಾರು ಅನಕಾತನ ನನ್ನ ಗಂಗಾವಂದ್ರ ಶ್ರೇಷ್ಠ ಅದಾಳು ಅಂತ ಹೇಳ್ತಾಳಿಕೆ ಏ ಒಂದ ಮಾತ ನಿನಗೆ ಕೇಳ್ತಾನ ಕೇಳ ಅಂದ್ರೆ ಒಂದ ಪ್ರಶ್ನೆ ಕೇಳ್ತಾನ ಬಾಳೆ ನಿನಗೆ ಕೇಳಂಗಿಲ್ಲ ಗಂಗಾವಣತ್ಯಾಕ ಹೋಗಿ ನಾವೆಲ್ಲ ಸ್ನಾನ ಮಾಡ್ಬೇಕಾದ್ರ ನಾವು ಹೋಗಿ ಹಾಕಿದ್ಯಾಕ ಪಾಪ ತೊಳ್ಕೋಬೇಕಾದ್ರ ನಮ್ಮ ಪಾಪ ಎಲ್ಲ ಹೋಗಿ ಗಂಗಾವ್ ಹತ್ತೈತಿ
ಆದ್ರೆ ನಿನ್ನ ಗಂಗವ್ ಪಾಪ ತೊಳ್ಕೊಬೇಕಾದ್ರೆ ಎಲ್ಲಿ ತೊಳ್ಕೊಂಡ ಗಂಗವ್ಗ ಪಾಪ ಎಲ್ಲ ಹತ್ತೈತಿ ಆ ಗಂಗವ್ ತೊಳ್ಕೊಬೇಕಾದ್ರ ಎಲ್ಲಿ ಹೋಗಿ ಪಾಪ ತೊಳ್ಕೊಂಡಾಳ ವಿದ್ಯಾ ನೋಡುನು ಏನಂತ ಹೇಳ್ತಾಳು ಆದ್ರ ನನ್ನ ಗಂಗವ್ ಅಂದ್ರೆ ಹೆಚ್ಚಿಗೆ ಅದಾಳು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಗಂಗವ್ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾಳ ಆಕೆ ಆದ್ರ ಈಗ ಏನಾಗಿತ್ತು ಮಾಸ್ತರ ಈಗ 4 ವರ್ಷದ ಹಿಂದೆ ಒಟ್ಟ ಮಳಿ ಆಗಿರಕ್ಕಿಲ್ಲ 4 ವರ್ಷದಿಂದ ಒಟ್ಟ ಮಳಿ ಆಗಿರಕ್ಕಿಲ್ರಿ ಅವಾಗ ಏನಾಗಿತ್ತು ಇವ್ರ ಗಂಗವ್ ಇದ್ದಲ್ಲ ಅಲ್ಲಿ ಶ್ರೀಶೈಲದಾಗ ಇವ್ರು ಗಂಗಾವಿಗೆ ಯಾರು ಹೋಗಿ ಜಳಕ ಮಾಡಿಲ್ಲ ಅಲ್ಲಿ ತಳಕ್ ಹೋಗಿ ಹತ್ತದ ಅಟ್ಟ ಅಲ್ಲಿ ಎಲ್ಲ ಖಾಲಿ ಆಗಿ ನಿಂತಳು ಅವಾಗ ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರ ಭೀಮಕ್ ಕೊಳಕ್ ಹೋಗ್ಯಾರ ಭೀಮನ ಕೊಳದಾಗ ನೋಡು ಹಜರಾಮಜರವಾಗಿದಾವು ನಿನ್ನ ಪಾತಾಳ ಗಂಗವ್ ಯಾವಾಗ ನನ್ನ ಮಳಿರಾಜ ಬಂದು ಏಕ ಬಿಡಲ್ದೆ ನಿಷ್ಠೆದಿಂದ ನಾವು ಮಳಿಯಾಗಿ ಕಟ್ಟದಂದ್ರ ಅಟ್ಟ ನಿನ್ನ ಗಂಗವು ಇಲ್ಲಿ ಹೆಚ್ಚಿನ ಕೆದಾಳು ನನ್ನ ಮಳಿರಾಜ ಒಂದಿಟ್ಟು ಕಡಿಮೆ ಆದಂದ್ರೆ ನಿನ್ನ ಗಂಗವೂ ಇಲ್ಲ ಮತ್ತೆ ನೀನು ಇಲ್ಲ ಯಾಕಂದ್ರೆ ಗಂಗವು ಶ್ರೇಷ್ಠ ಆಗಾಕ ಬರಂಗಿಲ್ಲ ಅದರ ಸಂಬಂಧ ಏನಾಗೈತಿ ಮಾಸ್ತರ ಬೇರೆ ಬೇರೆ ದಾರಿ ಹಿಡಿದರು ಮತ್ತೇನಂತ ಕೇಳ್ತಾರು ಮುಂದೆ ನಡೀಲಿ ಮಾತ್ರ ಯಾಕಂದ್ರ ದೇವರಂತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದಾನ ಅವ್ರಿಗೆ ಹೇಳೋ ಅವರ ತಾಯಿ ತಂದೆ ಹೆಸರು ಅಂತ ಹೇಳ್ತಾರ ಯಾಕಂದ್ರೆ ಪರಮಾತ್ಮನ ಸುದ್ದಿ ನಿನಗೆ ಹೇಳಬೇಕಾದ್ರ ಪರಮಾತ್ಮನಿಂದ ಏನೇನು ಸೃಷ್ಟಿಯಾಗೈತಿ ಪರಮಾತ್ಮ ಅಂದ್ರೆ ಎಂಥವದಾನು ನಿನ್ನ ಪರಮಾತ್ಮ ಅವನಿಂದ ಏನೇನು ಹುಟ್ಟೈತಿ ಅಂತ ಕೇಳ್ತಾಳ ವಿದ್ಯಾ ನೀರಾಕಾರ ಆಚ ಕಡೆ ನನ್ನ ಪರಮಾತ್ಮ ಇದ್ದ ಅವಾಗ ಅಷ್ಟು ದಿಕ್ಕುಗಳಷ್ಟು ವಾಸುಗಳೆಲ್ಲ ಹುಟ್ಟಿಸಬೇಕಾದ್ರೆ ಹೆಂಗ್ಯಾಂಗ ಹುಟ್ಟಿಸಾನ ಹೇಳ್ತಾನೆ ಕೇಳು ವಿದ್ಯೆ ಏ ಗುರು ಮಾರ್ಗದಲ್ಲಿ ಹಿರಿಯರ್ ಬಲ್ಲಾರು ಕೇಳ ಪರಬರಾತ್ರಿ ಅದು ಗುರು ಕೀರ್ಣ ಮತ್ತೊಮ್ಮೆ ಕೇಳ ಪರಬರಾತ್ರಿ ಅದು ಗುರು ಕೀರ್ಣ ಏ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಳ ಸರಿಯಲ್ಲ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಳ ಸರಿಯಲ್ಲ ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಆ ಪಾರ್ವತಿ ಇದ್ದಕ್ಕೆ ಯಾರನ್ನ ಕೇಳಕೈತ್ಯಾಳ ಆ ನಿಮ್ಮ ಆಯಿ ಪಾರ್ವತಿ ಇದ್ದಕ್ಕೆ ನಮ್ಮ ಪರಮಾತ್ಮನ ಕೇಳಕೈತ್ಯಾಳು ಈ ಮಶಿಬನಾಳ ಪಾರ್ವತಿ ಬಂದು ಈ ಕಣದಾಳ ಪರಮಾತ್ಮನ ಕೇಳಕೈತ್ಯಾಳ ನೀ ಸೃಷ್ಟಿ ಎಲ್ಲ ಸಜ್ಜು ಮಾಡ್ಬೇಕಾದ್ರೆ ನಿಮ್ಮ ಅಪ್ಪ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ ಮಾಡ್ಯಾನ ಅಂತ ಕೇಳಕೈತಾಳು ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಕೇಳ ಕೈಯ ಮುಗದ ಬಾಡಿಯಲೇಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯಲೇಲ ಈ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರಿ ಅಡಬ್ಯಾಡ್ರಿ ಸ್ವಾಮಿ ತಪಶೀಲ ಸಂಪ ಹೇಳತಾನು ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದ್ದಿದ್ದಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಇದ್ದಿದ್ದಿಲ್ಲ ಏಳು ಪಾತಾಳವಿಲ್ಲ ಯಕ್ವೀಸ ಸ್ವರಗಿಲ್ಲ ನೀನು ಮೊದಲಾಗ ಎತ್ತಿದಿಲ್ಲ ಏಳು ಪಾತಾಳವಿಲ್ಲ ಯಕ್ವೀಸ ಸ್ವರಗಿಲ್ಲ ನೀನು ಮೊದಲಾಗ ಎತ್ತಿದಿಲ್ಲ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ
ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನೂ ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ನೆಲ ಆಕಾಶ ಇದ್ದದೆಲ್ಲ ಮುಗಿಲ ಯಾಕಂದ್ರೆ ಏನಂತ ಹೇಳ್ತಾರೋ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಇದ್ದದಿಲ್ಲ ಮುಗಿಲ ಅಂತ ಹೇಳ್ತಾರೆ ನಿರಂಕಾರ ಎತ್ತಾದ ನೇಮ ಎತ್ತಾದ ನೇಮ ಎತ್ತ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆತ ಸಂಗ್ರಾಮ ಆತ ಸಂಗ್ರಾಮ ಆಚೆ ಕಡೆ ಯಾರು ಇಲ್ಲ ತಾಮ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತ್ಯಾರಿಲ್ಲ ಹೆಚ್ಚ ಕಡೆ ನೀ ಅನಬಾರದೊಂದರ ಚಕ್ಕಿ ಸಂಬ